शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादगुरुभ्यो नमः वन्दे तं सच्चिदानन्दं विद्वर्यं महामतिं वेदवेदान्तसारथ्यं सद्गुरुं प्रणतोऽस्मि सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री सच्चिदानन्देन्द्र सरस्वती महासद्गुरुभ्यो नमः ಒಂದೇ ವಾಕ್ಯ ಸಪ್ತಮಸಿ ವಾಕ್ಯ ಅದು ಎಷ್ಟು ತರಹ ಅದರಲ್ಲಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದು ಅನುವಾದ ಯಾವುದು ಉದ್ದೇಶ ಯಾವುದು ವಿಧಿ ಯಾವುದು ಏನು ತತ್ವ ಇರುತ್ತೆ ಯಾವುದು ಏನು ಆರೋಪ ಮಾಡ್ತಾ ಇದ್ದಾರೆ ಯಾವುದು ಏನು ಅಷ್ಟು ತರಹ ಅದನ್ನೇ ವಿಚಾರ ಮಾಡ್ತಿದ್ದಾರೆ ಮತ್ತೆ ಈ 188ನೇ ಶ್ಲೋಕದಲ್ಲೂ ಅದೇ ವಿಚಾರ ವಾಕ್ಯೆ ತತ್ವಮಸಿ ಇತ್ಯಸ್ಮಿನ್ ಜ್ಞಾತಾರ್ಥಂ ತದಸಿ ದ್ವಯಂ ಸಮರ್ಥಸ್ಮೃತ್ಯ ಸಾಹಾಯ್ಯಾತ್ ಸಮರ್ಥ ದೀರ್ಘ ದೀರ್ಘ ಮಾಡಬೇಕು ದೀರ್ಘ ಬೇಡ ಸಮರ್ಥಸ್ಮೃತ್ಯ ಸಾಹಾಯ್ಯಾತ್ ವಾಕ್ಯಂ ನೋತ್ಪಾದಯೇತ್ ಪ್ರಮಾಂ वाक्ये तत्त्वमसि इत्यस्मिन् ज्ञातार्थं तदसि द्वयं त्वमर्थस्प्रत्यसाहाय्यात् वाक्यन्नोत्पादयेत् प्रमाम् वाक्ये तत् त्वम् असि इति अस्मिन् ज्ञातार्थं तत् असि तदसि द्वयं त्वमर्थस्प्रत्यसाहाय्यात् वाक्यं न उत्पादयेत् प्रमाम् ತತ್ವಮಸಿ ಇತ್ಯೇತಸ್ಮಿನ್ ವಾಕ್ಯ ತತ್ ತ್ವಂ ಅಸಿ ಈ ವಾಕ್ಯದಲ್ಲಿ ತತ್ ಅಸಿ ಪದಕ್ಕೆ ಅರ್ಥ ಗೊತ್ತು ತತ್ ಅಂದ್ರೆ ಜಗತ್ಕಾರಣ ಸತ್ತು ಅಸಿ ಆಗಿದೆಯಾ ಅಂತ ಆದರೆ ತ್ವಂ ಪದಾರ್ಥ ಸಹಾಯ ಮಾಡ್ಕೊಳ್ಳದೆ ಹೋದ್ರೆ ಆ ವಾಕ್ಯ ಏನು ಪರೋಕ್ಷಾರ್ಥ ಮಾಡ್ತಾರೆ ತತ್ ಶಬ್ದಕ್ಕೆ ಅರ್ಥ ಗೊತ್ತು ಅಂದ್ರೆ ಏನು ಗೊತ್ತೋ ಪರೋಕ್ಷವಾಗಿ ಗೊತ್ತು ಅಷ್ಟೇ ತತ್ ಶಬ್ದದ ಅರ್ಥವೂ ಅನುಭವದಿಂದ ಗೊತ್ತಾಗಿಲ್ಲ ತತ್ಶಬ್ದ ಅರ್ಥ ಗೊತ್ತು ಅಂದ್ರೆ ಸದೇವ ಸೌಮ್ಯದ ಮಗ್ಲ ಆಸೀತ್ ಶೂರಜನ ಪ್ರಕರಣ ಆ ಪ್ರಕರಣವನ್ನೇ ತತ್ಶಬ್ದದಿಂದ ಪರಾಮರ್ಶೆ ಮಾಡ್ತಾ ಇದೆ ರೆಫರ್ ಮಾಡ್ತಾ ಇದೆ ಶ್ರೀರಾಮ ದಶರಥ ಮಹಾರಾಜನ ಮಗ ರಾಮಚಂದ್ರ ಅವನು 16 ವರ್ಷ ಸೀತಾ ಮದುವೆಯಾದವರಿಗೆ ನೀನು ಪಟ್ಟಾಭಿಷೇಕ ಆಗಬೇಕು ಅಂತ ಆದಾಗ ಅವನು ಕೈಕೇಯಿ ವಾಕ್ಯದಂತೆ ಕಾಡಿಗೆ ಹೋಗಿ ಅಲ್ಲಿ ಖರದೂಷಣ ಸಂಹಾರ ಮಾಡ್ದ ಅವನು ಅನ್ನೋ ಜಾಗದಲ್ಲೆಲ್ಲ ರಾಮನೇ ಶಿವ ಒಂದ್ಸಲ ಹೇಳ್ಬಿಟ್ರೆ ಆಯ್ತು ಹಾಗೆ ತತ್ವಕ್ಕೆ ಒಂದ್ಸಲ ಹೇಳಿದೆ ಸತ್ತಂತ ಹೇಳಿದೆ ಸದೇವ ಸೌಮ್ಯದಿಂದ ಸನ್ಮಾತ್ರವೇ ಜಗತ್ತಿಗೆ ಕಾರಣ ಅದು ಬ್ರಹ್ಮ ಅದ ಪದಕ್ಕೂ ಅರ್ಥ ಗೊತ್ತು ಜಗತ್ ಕಾರಣವಾದ ಬ್ರಹ್ಮವನ್ನ ತತ್ ಅಂತ ಹೇಳ್ತಾ ಇದೆ ಅಂತ ಅಸಿ ಅನ್ನೋದಕ್ಕೂ ಅರ್ಥ ಗೊತ್ತು ಆಗಿದ್ದೀಯಾ ಅಂತ ಆದರೆ ತ್ವಮರ್ಥ ಸ್ಮೃತಿ ಅಸಹಾಯ ತ್ವಮರ್ಥದ ಸ್ಮೃತಿ ನೆನಪು ಅರಿವು ತ್ವಂಪದ ಪ್ರಯೋಗ ಮಾಡ್ತಿದ್ವಲ್ಲ ಆ ತ್ವಂಪದಕ್ಕೆ ಅರ್ಥ ಏನು ನೆನಪಾಗ್ತಾನೆ ಇಲ್ಲ ತ್ವಂಪದ ಅರ್ಥದ ನೆನಪಾಗ್ತಾ ಇರೋದು ಇಲ್ಲ ದೇಹ ನೆನಪಾಗುತ್ತೆ ಇಲ್ಲ ಇಂದ್ರಿಯ ಆಗುತ್ತೆ ಇಲ್ಲ ಮನಸ್ಸು ಬುದ್ಧಿ ಆಗುತ್ತೆ ಇಲ್ಲ ಅಹಂ ಪ್ರತ್ಯಯ ಆಗುತ್ತೆ ಯಾವ್ದು ನೆನಪಾದ್ರೂ ತಪ್ಪು ತ್ವಂಪದಕ್ಕೆ ಯಾವುದು ಅರ್ಥವಲ್ಲ ತ್ವಂಪದಕ್ಕೆ ಅಹಂ ಪ್ರತ್ಯಯದಲ್ಲಿ ಅನುಗತವಾದ ಶುದ್ಧ ಚೈತನ್ಯವೇ ತ್ವಂ ಶಬ್ದ ಲಕ್ಷ್ಯಾರ್ಥ ತ್ವಂ ಪದಾರ್ಥದ ಸ್ಮೃತಿಯ ಸಹಾಯವಿಲ್ಲದೆ ಸಹಾಯವಿಲ್ಲವಾದ್ದರಿಂದ ಆ ತತ್ವಮಸೀನ ವಾಕ್ಯ ಪ್ರಮಾಂ ನೋತ್ಪಾದೇ ಅರಿವನ್ನು ಉಂಟು ಮಾಡಿಕೊಡ್ತಾ ಇಲ್ಲ ನಾನು ಎಂಬುದರ ಪದದ ಅರ್ಥ ಗೊತ್ತಿಲ್ಲವಾದ್ದರಿಂದಲೇ ತತ್ಶಬ್ದಕ್ಕೂ ಹಸಿ ಶಬ್ದಕ್ಕೂ ಅರ್ಥ ಗೊತ್ತಿದ್ದರೂ ನಮಗೆ ಅರಿವು ಉಂಟಾಗ್ತಾ ಇಲ್ಲ ನಾನೆಂಬುದಕ್ಕೆ ಅರ್ಥವಾಗ್ಬಿಟ್ಟಿದ್ರೆ ತಾನೇ ತತ್ಶಬ್ದವೂ ಹಸಿ ಶಬ್ದ ಸೇರ್ಕೊಬಹುದು ನಾನೇ ಇದಕ್ಕೆ ಸಂಶಯಾಸ್ಪದವಾದ ಪದಾರ್ಥ ಸಂಶಯಕ್ಕೆ ಎಡೆ ಕೊಡುವಂತ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅದೇ ಸ್ವಲ್ಪ ಒಮ್ಮೊಮ್ಮೆ ಒಂದೊಂದು ನಾನು ಅಂತ ಇದ್ದೀನಿ ಹಂಗಾಗಿ ನಿಮಗೆ ನಾನೆಂಬುದು ಪದಾರ್ಥ ಸರಿಯಾದ ಇದ್ದಿದ್ಮೇಲೆ ಆ ತತ್ಶಬ್ದಕ್ಕೂ ಹಸಿಬ್ದಕ್ಕೂ ಅರ್ಥ ಗೊತ್ತಿದ್ರು ಅದು ಗೊತ್ತಾಗ್ಲಿಕ್ಕೆ ಆಗಲ್ಲ ಹಸಿ ಏನು ಮಾಡೋದ ಹಸಿ ತತ್ವಗಳು ಏರಿಕೆಯನ್ನು ಅಷ್ಟೇ ಮಾಡೋದು
ಆದ್ರೆ ತಚ್ಚಬ್ದಕ್ಕೆ ಪರೋಕ್ಷವಾಗಿ ಜಗತ್ ಕಾಣಲು ಬ್ರಹ್ಮ ತಗೊಂಡು ಹಸಿ ಆಗಿದ್ದೀಯಾ ಅಂತ, ಅದು ಹಸಿ ತತ್ತು ಹೊಂದಲ್ಲ, ಹಸಿ ತೊಮ್ಮಿಗೆ ಹೊಂದುತ್ತೆ. ಯಾಕಂದ್ರೆ ಹಸಿ ಮಧ್ಯಮ ಪುರುಷ, ತತ್ತು ಪ್ರಥಮ ಪುರುಷ. ಪ್ರಥಮ ಪುರುಷಕ್ಕೆ ಅಸ್ಥಿ ಬರುತ್ತೆ, ಉತ್ತಮ ಪುರುಷಕ್ಕೆ ಅಸ್ಮಿ ಬರುತ್ತೆ, ಮಧ್ಯಮ ಪುರುಷಕ್ಕೆ ಹಸಿ ಬರುತ್ತೆ. ಇಲ್ಲಿ ಹಸಿ ಇದೆಯೇ, ಆ ಹಸಿಯಿಂದ ತೊಮ್ಮಿಗೆ ಸೇರೋದು ನೀನು ಆಗಿದ್ದೀಯಾ ಅಂತ. ನೀನೇ ಗೊತ್ತಿಲ್ಲದೆ ಇದ್ದಾಗ, ನಾನೇ ಗೊತ್ತಿಲ್ಲದೆ ಇದ್ದಾಗ ಹಸಿ ಮಸಿ ಆಗತ್ತೆ. ಹಸಿ ಮಸಿ ಏನು ಗೊತ್ತಲ್ಲ, ಹಸಿಗೆ ಏನು ಅರ್ಥ ಆಗಲ್ಲ. ಹಸಿ ತತ್ವ ನಮ್ಮ ನರಸಿಂಹಮೂರ್ತಿಗಳು ತತ್ವಮಸಿ ವಿಷಯ ಹೇಳ್ತಿರ್ಬೇಕಾದ್ರೆ ಒಂದು 2ನೇ ದಿವಸ 3ನೇ ದಿವಸ ಒಬ್ರು ಎದ್ದು ನಿಂತ್ಕೊಂಡಿರುತ್ತೆ. ಗುರುಗಳೇ, ನೀವು ನೆನ್ನೆಯಿಂದ ಹೇಳ್ತಾ ಇದ್ದೀರಿ ತತ್ವ ತತ್ವ ಅಂತ ಗೊತ್ತಾಯ್ತು, ಆ ಮಸಿಯಿಂದ ಏನು ಅಂತ ಹೇಳಿಲ್ವಲ್ಲ ನಿನ್ನೆ ಮೊನ್ನೆಯಿಂದ ಅಂತ. ಮಸಿ ಬರೀ ಕಷ್ಟ ಹೇಳಿದೀನಿ, ತತ್ವ ತತ್ವ ಹೇಳ್ತಾ ಇದ್ದಿರಲ್ಲ. ಯೋ ಮಹಾರಾಯ, ತತ್ವ ಮಸಿ ಅಲ್ಲಪ್ಪ, ತತ್ವ ತ್ವಂ ಹಸಿ ಅಲ್ಲಿರೋದು, ತತ್ವ ಮಸಿ ಅಲ್ಲ. ಯಾಕಂದ್ ಮಾಡ್ಕೊಂಡಿದ್ದೀರಾ? ಓ ಹೌದಾ, ಮಸಿ ಅಲ್ವಾ, ಹಸಿ ಅಂದ್ರೆ ಏನು ಅಂತ. ಹಸಿ ಅಂದ್ರೆ ತ್ವಂ ಶಬ್ದಕ್ಕೆ ತತ್ವವನ್ನು ಐಕ್ಯವನ್ನು ಹೇಳುವ ಪದಾರ್ಥ ಅದು. ಅದೇ ಆಗಿದೀಯಾ, ಈಗಲೇ ಆಗ್ಬಿಟ್ಟಿದೀಯಾ ತಿಳ್ಕೊಬೇಕಷ್ಟೆ. ಈಗ 10ನೇವನ್ ಆಗ್ಬಿಟ್ಟಿದೀಯಾ, 10ನೇವನ್ ಆಗೋವನಲ್ಲ. ಆ 10ನೇವನ್ ಇಲ್ಲ, 10ನೇವನ್ ಅಲ್ಲ ಅನ್ಕೊಳ್ಳೋದ್ರಿಂದ 10ನೇವನ್ ಸಿಗ್ತಾ ಇಲ್ಲ. 10ನೇವನ್ ಆಗ್ಬಿಟ್ಟಿದೀನಿ ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟಿದ್ರೆ ಹೇಗೆ 10 ಸಿಗ್ತಾನೋ ಹಾಗೆ ನಾವು ಪದವೇ ನಮಗೆ ಕಳೆದು ಹೋಗ್ಬಿಟ್ಟಿದೆ. ಸರಿಯಾಗಿ ಜ್ಞಾತಾರ್ಥವಾಗ್ತಿಲ್ಲ, ಅಜ್ಞಾತಾರ್ಥವಾಗಿದೆ. ಆದ್ರಿಂದ ಅದರ ಸಹಾಯವಿಲ್ಲದೆ ತತ್ವ ಪದ ಇದು ತದಸಿ ಅನ್ನೋದು ಸುಗಂಧ ಹಾಲಲ್ಲಿ ತಗೊಂಡ್ರೆ ಹೀಟ್ ಆಗಲ್ಲ, ನೀರಲ್ಲಿ ತಗೊಂಡ್ರೆ ಹೀಟ್ ಆಗಲ್ಲ. ಹಾ, ತತ್ವ ಎಂದರೆ ನಾನೇ ಕೇಳಿಯ ಪ್ರಮಾಣ 5 ಸ್ಪೂನ್. ಮೈಕ್ ಆನ್ ಆಗಿದೆ ನೋಡಿ. ನಿಮ್ ವಾಣಿ ಅಮ್ಮ, ನಿಮ್ ವಾಣಿನೇ. ಹಾ, ಹೆಸರಾಯ್ತು. ಗುರುಗಳೇ, ಇನ್ನೊಂದು ಅರ್ಧ ಶ್ಲೋಕ ಇದೆಯಲ್ಲ, ಅದು ಆಮೇಲೆ ಹೇಳ್ತೀರಾ? ಓ, ಅದಾಗಿಲ್ಲಲ್ಲ. ತತ್ವಮೋಸ್ತುಲ್ಯ ನೀರಾರ್ಥಂ ಅಸೀತ್ಯೇತತ್ ಪದಂ ಭವೇತ್. ತತ್ವಮೋಹ ತಚ್ಚ ತ್ವಂಚ ತತ್ವಮೌ ತಯೋಹ ತತ್ವಮೋಹ. ತತ್ತು ಮತ್ತು ತೊಮ್ಮುಗಳಿಗೆ ಏಕ ನೀಡ. ನೀಡ ಅಂದ್ರೆ ಗೂಡು, ಆಶ್ರಯ, ಆಧಾರ, ನೆಲೆ. ಅದು ಒಂದೇ ಆಗಿದೆ ಅನ್ನೋದನ್ನ ಹಸಿರ ಪದ ಹೇಳುತ್ತೆ. ಯದೇವ ತತ್ ತದೇವ ತ್ವಂ, ಯದೇವ ತ್ವಂ ತದೇವ ತತ್ ಅಂತ. ತತ್ ಯಾವುದೋ ಅದೇ ನೀನು, ನೀನ್ಯಾರೋ ಅದೇ ತತ್. ತತ್ ಬೇರೆ ತ್ವಂ ಬೇರೆ ಅಂದ್ಕೊಂಡ್ಬಿಟ್ರೆ ಅದು ತತ್ತು ಥತ್ ಆಗ್ಬಿಡ್ತದೆ. ಅದು ತತ್ ಆಗಲ್ಲ, ಅದೇನೋ ಆಗ್ಬಿಡುತ್ತೆ. ತತ್ತು ತೊಮ್ಮೆ ಅಂತ ಆದಾಗ ಅದು ಅಲ್ಪ ಪ್ರಾಣ ಆಗುತ್ತೆ. ತತ್ತಿಗೂ ತೊಮ್ಮು ಸಂಬಂಧ ಪಡದೆ ಹೋದ್ರೆ ಅದು ಥತ್ ಅದಕ್ಕೆ ಬೇರೆ ಆಗ್ಬಿಡುತ್ತೆ, ಬೇರೆ ಸಂಬಂಧ ಇಲ್ಲ. ಹಂಗಾಗಬಾರ್ದು. ಅದೇನಾಗಿದೆ, ತತ್ವಮೋಹ, ತತ್ತು ಮತ್ತು ತ್ವಂ 2 ಪದಗಳಿಗೆ ತುಲ್ಯ ನೀಡ. ನೀಡ ಅಂದ್ರೆ ಗೂಡು, ಅದು ಆಶ್ರಯ. ಒಂದೇ ಅದೇ, ಯಾವುದು ತತ್ವೋ ಅದೇ ತ್ವಮ್ ಆಗಿದೆ, ತ್ವಮ್ ಯಾವುದೋ ಅದೇ ತತ್ತಾಗಿದೆ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಹಸಿ ಅನ್ನೋ ಪದ ಹೇಳ್ತಾ ಇದೆ. ಹಸಿ ಅನ್ನೋ ಪದ ಐಕ್ಯವನ್ನು ಹೇಳುತ್ತೆ. ಆ 2ಕ್ಕೂ ಐಕ್ಯ. ಯಾವ 2ಕ್ಕೆ? ತತ್ವಂ ಪದಗಳಿಗೆ. ತತ್ವಂ ಪದಗಳಿಗೆ ಐಕ್ಯವನ್ನು ಹೇಳಕ್ಕೆ ಹಸಿ ಬಂದಿದೆ. ಅಂದ್ರೆ ಹಸಿ ಪದಕ್ಕೂ ಪ್ರಸಿದ್ಧಾರ್ಥ ಇದೆ, ತತ್ಪದಕ್ಕೂ ಬ್ರಹ್ಮಾನ್ ಗೊತ್ತು. ತ್ವಂ ಪದವೇ ಸಮೀಪತಮವಾದರೂ ಅದು ಗೊತ್ತಾಗ್ತಿಲ್ಲ ನೋಡಿ. ನಾವಾಗಿ ತತ್ಪದ ಗೊತ್ತಾಗಬೇಕಾಗಿತ್ತು. ಯಾಕಂದ್ರೆ ತತ್ಪದ ಜಗತ್ ಕಾರಣವಾದದ್ದು, ಅದು ಜಗತ್ತಿಗೆ ಮಿಂಚದು, ಪರೋಕ್ಷವಾದದ್ದು, ಅದು ಅರ್ಥವಾಗಲ್ಲ ಅಂತ ಇತ್ತು. ಅದು ಗೊತ್ತು ಅಂದ್ಬಿಟ್ಟ. ತಚ್ಚಬ್ದಕ್ಕೆ ಜಗತ್ ಕಾರಣವಾದ ಬ್ರಹ್ಮ ಗೊತ್ತು ಅಂದ್ಬಿಟ್ಟ. ಹಸಿ ಎಂದಕ್ಕೆ ಆಗಿದ್ದೀನಿ ಗೊತ್ತು ಅಂದ. ತ್ವಂ ಪದಕ್ಕೆ ಅರ್ಥ ಗೊತ್ತಾಗ್ತಿಲ್ಲ. ಇವಾಗ ಏನ್ ಮಾಡ್ತಿದ್ದೆ, ಜಗತ್ ಕಾರಣವಾದದ್ದು ಯಾವುದು ತಿಂತಿದ್ಯೋ ಅದೇ ತ್ವಮ್ಮು ಕಣಪ್ಪ. ತ್ವಮ್ಮಿಗಿಂತ ಬೇರೆ ಅಲ್ಲ ಅದು. ತ್ವಮ್ಮಿನ ತಿರುಳೆ ತತ್ತು, ಅದು ಸತ್ತು, ಅದು ಜಗತ್ ಕಾರಣವಾದದ್ದು. ಆ ಜಗತ್ ಕಾರಣವಾದದ್ದೇ ತ್ವಮ್ಮಾಗಿ ತೋರ್ತಾ ಇದೆ. ತ್ವಮ್ಮಿನಲ್ಲಿ ಲಕ್ಷಿಸಲ್ಪಡ್ತಾ ಇದೆ. ತ್ವಮ್ಮು ತತ್ತಾಗಿದೆ, ತತ್ತೇ ತ್ವಮ್ಮಾಗಿದೆ. ಅಂದ್ರೆ ಈ ಜಗತ್ ಕಾರಣವಾದ ಸತ್ತು ಅಂತ ಯಾವ್ದು ಹೇಳ್ತೀಯೋ ಅದೇ ಇಲ್ಲಿ ನಾನಾಗಿ, ನಾನು ಅನ್ನುವ ಬೆರಕೆ ರೂಪದಿಂದ. ಈ ನಾನು ಅನ್ನೋ ಬೆರಕೆಯಲ್ಲಿ ಆ ಬೆರಕೆ ಅಂಶ ಬಿಟ್ಟು ಬಿಟ್ರೆ ಅದೇ ತತ್ವ.
ಜಗತ್ಕಾರಣವಾದ ಬ್ರಹ್ಮ. ಅದರಿಂದ ತತ್ವ ತೊಮ್ಮಗಳಿಗೆ ತುಲ್ಯ ನೀಡ, ಸಮಾನ ಆಶ್ರಯ, ಸಮಾನ ಜಾಗ, ಒಂದೇ ಆಗಿದೆ, ಬೇರೆ ಬೇರೆ ಅಲ್ಲ ಎಂಬುದನ್ನು ಹೇಳುವುದಕ್ಕಾಗಿ ಹಸಿ ಅನ್ನುವ ಪದವನ್ನ ಶಾಸ್ತ್ರ ಬಳಸ್ಕೊಂಡಿದೆ. ಹಸಿ ಅನ್ನೋದ್ರಿಂದ ಅದೆರಡು ಒಂದೇ, ಅದೆರಡು ಪದ ಎರಡೇ ಹೊರತು ವಸ್ತು ಎರಡಲ್ಲ, ಶಬ್ದ ಎರಡು. ಆದರೆ ತ್ವಂ ಶಬ್ದದಿಂದ ಲಕ್ಷಿತವಾಗಿರೋದನ್ನೇ ತತ್ಶಬ್ದದಿಂದ ವಿಧೇಯ ಮಾಡ್ತಾ ಇದೆ. ತತ್ಶಬ್ದ ಪರೋಕ್ಷ ಅಂತ ಅಂದ್ಕೊಂಡಿದ್ರೆ ತ್ವಂ ಶಬ್ದವನ್ನು ವಿಧೇಯ ಮಾಡ್ತಾರೆ. ಎರಡು ವಿಧೇಯ, ಎರಡು ಉದ್ದೇಶ ಆಗುತ್ತೆ. ಒಂದಿಷ್ಟು ಹೇಳ್ತಾರೆ, ಅದೇ ಆರಂಭದಲ್ಲಿ ತಮ್ಮನ್ನು ಉದ್ದೇಶಿಸಿಕೊಂಡು ಉಪದೇಶ ಮಾಡ್ತಾರೆ ಅಂತ ಹೇಳ್ತೀವಿ, ಉದ್ದೇಶ. ಅದೇ ತಮ್ಮಲ್ಲಿ ಯಾಕೆಂದ್ರೆ ಪ್ರಸಿದ್ಧವಾದದ್ದಾದ್ರಿಂದ, ಗೊತ್ತಾದದ್ದಾದ್ರಿಂದ ಅದನ್ನು ಉದ್ದೇಶಿಸಿಕೊಂಡು ಅದಕ್ಕೆ ಅದ್ವಿತೀಯತ್ವ ಕೂಟಸ್ಥ ಬ್ರಹ್ಮಾತ್ಮ ಭಾವವನ್ನು ಉಪದೇಶ ಮಾಡಬೇಕು. ತ್ವಂ ಶಬ್ದ ಸಂಸಾರಿಯಾಗಿ ಪರಿಚ್ಛಿನ್ನವಾಗಿ ಕರ್ತೃಭೋಕ್ತವಾಗಿ ತೋರ್ತಾ ಇದೆ. ಆ ಅಷ್ಟಂಶವನ್ನು ಬಿಟ್ಕೊಂಡ್ಬಿಟ್ರೆ ಕರ್ತೃತ್ವ ಭೋಕ್ತೃತ್ವ, ಸಂಸಾರಿತ್ವ, ಜನ್ಮ ಮರಣಾದಿತ್ವ, ವಿಕ್ರಿಯಾವತ್ವ, ಅದು ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ವಂಶದ ಪರಿಶ್ರಮ ಪಡೆದಿರೋದ್ರಿಂದ ತತ್ವ ಐಕ್ಯವಾಗ್ತಾ ಇಲ್ಲ. ಅದೇ ಹಸಿ ಅನ್ನೋದು ತತ್ವ ಪದಗಳಿಗೆ ಐಕ್ಯವನ್ನು ಹೇಳೋಕ್ಕೋಸ್ಕರ ಬಂದಿದೆ. ತತ್ತೆಂದರೆ ಅದ್ವಿತೀಯ ಬ್ರಹ್ಮನೆಂದು, ಅಸಿ ಎಂದರೆ ಅದೇ ನೀನಾಗಿರುವೆ ಎಂದು ಅರ್ಥವಾದ ಮೇಲೂ ವಾಕ್ಯದಿಂದ ಪ್ರಮೆಯುಂಟಾಗದಿರುವುದಕ್ಕೆ ತ್ವಂ ಪದಾರ್ಥದ ಸ್ಮೃತಿ ಇಲ್ಲದಿರುವುದೇ ಕಾರಣ. ಪೂರ್ವದಲ್ಲಿ ತ್ವಂ ಪದಾರ್ಥದ ವಿವೇಕವಿದ್ದರೆ ಈ ಸ್ಮೃತಿಯು ಉಂಟಾಗುತ್ತದೆ. ಪೂರ್ವದಲ್ಲಿ ಏನು ಮೊದಲು ವಿವೇಕ ಇದ್ರೆ ಅಂತ. ಪೂರ್ವದಲ್ಲಿ ಕೂಡಲೇ ಪೂರ್ವ ಪಶ್ಚಿಮ ಯಾಕೆ ಬಂತು, ಅಥವಾ ಪೂರ್ವ ಕಾಲ ಯಾಕೆ ಹೋಗಿ ಪೂರ್ವ ಹಿಂದಿನ ಕಾಲ ಈ ವಿವೇಕ ಆಗೋದು ಮೊದಲು ತ್ವಂಪದ ವಿವೇಕ ಆಗ್ಬೇಕು ಅಂತ ಇದ್ದಾರೆ. ಪೂರ್ವದಲ್ಲಿ ಮೊದಲು ತ್ವಂಪದಾರ್ಥ ವಿವೇಕವಿದ್ರೇನೆಯೇ ಈ ನೆನಪಾಗತ್ತೆ ಅಂತ ಇದ್ದಾರೆ. ತ್ವಮರ್ಥೇ ಸತಿ ಎಂಬ ರಾಮತೀರ್ಥ ಪಾಠದಲ್ಲಿ ತ್ವಮರ್ಥೇ ಅಸತಿ ಎಂಬ ರಾಮತೀರ್ಥ ಪಾಠದಲ್ಲಿ ತ್ವಮರ್ಥವು ಇಲ್ಲದಿದ್ದರೆ ಎಂದರ್ಥ. ಆದರೆ ತ್ವಮರ್ಥದ ಸ್ಮೃತಿಯೇ ಬೇಕಾಗಿರುವುದರಿಂದ ನಾವು ಬೋಧ ನಿಧಿಯ ಪಾಠವನ್ನೇ ಇಟ್ಟುಕೊಂಡಿದ್ದೇವೆ. ತ್ವಂಪದದ ಅರ್ಥದ ಸ್ಮೃತಿ ಇಲ್ಲದೆ ತತ್ಪದಾರ್ಥದ ಸ್ಮರಣೆಯೊಡನೆ ಅದು ವಾಕ್ಯಾರ್ಥವನ್ನು ಉಂಟು ಮಾಡುವುದಿಲ್ಲವೆಂಬುದು ಹೇಗೋ ಹಾಗೆಯೇ ಅಸಿ ಎಂಬ ಮಾತಿಲ್ಲದಿದ್ದರೆ ಇವೆರಡೂ ಒಂದೇ ಅರ್ಥವನ್ನು ಹೇಳುತ್ತವೆ ಎಂಬ ಜ್ಞಾನವೂ ಆಗುವುದಿಲ್ಲ. ಆದ್ದರಿಂದ ಆ ಪದವೂ ಬೇಕು, ಬೇಕು, ಐಕ್ಯವನ್ನು ಹೇಳ್ಬೇಕು. ಇಲ್ಲೇ ಹೋದ್ರೆ ತತ್ವ ಅಷ್ಟೇ ಹೇಳಿದ್ರೆ ತತ್ವ ಭಾವಯೇ ಕಲ್ಪಯೇ ಚಿಂತೆಯೇ ಏನು ಅರ್ಥ ಮಾಡ್ಬಿಡ್ತಾನೆ. ಒಂದು ಬೇರೆ ಕ್ರಿಯಾಪದವನ್ನು ಧ್ಯಾನ ಮಾಡಿಬಿಟ್ಟು ಅದನ್ನ ಉಪಾಸನೆಗೋ ಅದ ನಂಬಿಕೆಗೋ ಇಟ್ಕೊಂಡ್ಬಿಡ್ತಾನೆ. ವರ್ತಮಾನಾಪದೇಶ ಹಾಕಿದ್ರೆ ಈಗಲೇ ಆಗಿಬಿಟ್ಟಿದೆಯಾ ಅಂದ್ರೆ ಹಾಗಾದ್ರೆ ನಾವು ತಿಳ್ಕೊಂಡಿದ್ದೀವಿ, ತಿಳ್ಲಿಕ್ಕೆ ಬಿಟ್ಕೋಬೇಕು ಅನ್ನೋದು ಅರ್ಥ ಸೂಚಿತವಾಗುತ್ತೆ. ಒಂದು ಪ್ರಕಾರ ಹೊಡಿಬೇಕು. ಪದಾರ್ಥ ಇದೆ, ತತ್ಪದಾರ್ಥ. तच्छब्द प्रत्यगात्मार्थ तच्छब्दार्थस्तमस्तथा दुःखित्वा प्रत्यगात्मत्वं कारयेतामुभावपि एवञ्च नेति नेत्यर्थम् नमयेतां परस्परं तच्छब्द प्रत्यगात्मार्थस्तच्छब्दार्थस्तमस्तथा दुःखित्वा प्रत्यगात्मत्वं वारयेतामुभावपि एवञ्च नेति नेत्यर्थं नमयेतां परस्परं तत् शब्दः प्रत्यगात्मार्थः तत् शब्दार्थः तथा दुःखित्वा प्रत्यगात्मत्वं वारयेतां एवं च न इति न इत्यर्थं गमयेतां इति न इति इत्यर्थं अष्ट इति अर्थं गमयेतां परस्परं
ಇದೊಂದೇ ಶ್ಲೋಕದ ಉಳ್ಳಷ್ಟು 88 ಒಂದೇ ಇದು ಅರ್ಧ ಎರಡನೇ ಒಂದು ಇದು 87 ಅರ್ಧ ಸ್ವಾಮಿಗಳು ಪೀಠಿಗೆ ಬರೆದಿಲ್ಲ ಅರ್ಥಕ್ಕೆ ತಕ್ಕ ಹೊಡ್ಕೊಂಡಿದ್ದೀನಿ ಸುಮ್ಮನೆ ಎರಡು ಲೈನ್ ಒಂದು ಶ್ಲೋಕ ಮಾಡ್ಕೊಂಡು ಹೋಗಿಲ್ಲ ಅಂತ ಮಾಡಿದ್ದಾರೆ. ತತ್ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತೊಮ್ಮೆ ಅರ್ಥ ಅಂತೆ. ತೊಮ್ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತತ್ತಂತೆ. ಅಲ್ಲೇ ತೊಮ್ ಶಬ್ದಕ್ಕೆ ತತ್ವರ್ಥ ಅದ, ತತ್ಶಬ್ದಕ್ಕೆ ತೊಮ್ಮದ. ಅದಕ್ಕೆ ಆ ಪದವೇ ಇದೆಯಲ್ಲ ಅಂದ್ರೆ ಅಯ್ಯೋ ಆ ಪದ ಪರೋಕ್ಷಾರ್ಥ ಹೇಳುತ್ತೆ. ತತ್ಪದ ಪರೋಕ್ಷಾರ್ಥ ಹೇಳ್ಕೊಂಡ್ರೆ ತತ್ಪದ ನಿಮ್ಗೆ ಏನು ಅರ್ಥ ತಿಳಿಸ್ಕೊಟ್ಟಂಗೆ ಆಗಲಿಲ್ಲ. ತತ್ತದು ಜಗತ್ಕಾರಣ ಬ್ರಹ್ಮ ನೀನು ಅನ್ನೋದು ಹೇಳ್ತಾ ಇದೆ. ನೀನು ಪದ ಅಸಂಸಾರಿತ ಬ್ರಹ್ಮ ಅಂತ ಹೇಳ್ತಾ ಇದೆ. ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ಬ್ರಹ್ಮ ಅಂತ ಹೇಳ್ತಾ ಇದೆ. ತ್ವಂ ಶಬ್ದ ಪ್ರತ್ಯೇಗಾತ್ಮ ಲಕ್ಷಿಸಿದ್ರೆ ಅದು ಬ್ರಹ್ಮಕ್ಕೆ ವಿಶೇಷಣ ಮಾಡ್ತಿದ್ದಾರೆ. ತತ್ಶಬ್ದ ಬ್ರಹ್ಮಕ್ಕೆ ಹೇಳಿದ್ರೆ ಅದನ್ನು ಪ್ರತ್ಯೇಗಾತ್ಮ ವಿಶೇಷಣ ಮಾಡ್ತಿದ್ದಾರೆ. ತ್ವಮ್ಮು ತತ್ತಿಗೆ ವಿಶೇಷಣ, ತತ್ತು ತ್ವಮ್ಮು ವಿಶೇಷಣ ಮಾಡ್ತಾರೆ. ಈಗ ತತ್ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರತ್ಯೇಗಾತ್ಮ ಅಂತ ಅರ್ಥವಂತೆ. ಪ್ರತ್ಯೇಗಾತ್ಮವನ್ನು ತತ್ಶಬ್ದದಿಂದ ರಕ್ಷಿಸ್ತಾ ಇದ್ದಾರೆ ಹೇಳ್ತಿದ್ದಾರೆ. ತ್ವಮರ್ಥ ತತ್ಶಬ್ದಾರ್ಥ, ತ್ವಮ್ಮದ ಅರ್ಥ ಏನು ಅಂದ್ರೆ ತತ್ಶಬ್ದದ ಅರ್ಥ ಅಂತ. ಇದರ ಅರ್ಥ ಅದರದ್ದು ಅರ್ಥ ಇದ್ರದ್ದು ಅಂದ್ರೆ ಎರಡು ಪದಗಳನ್ನು ಇಟ್ಕೊಂಡಿದೆ ಹೊರತು ಎರಡು ಬೇರೆ ಬೇರೆ ಅಲ್ಲ, ವಸ್ತು ಅಲ್ಲ ಇದು. ಹೀಗೆ ಒಂದ್ ಏನ್ ಮಾಡುತ್ತೆ, ಆ ತತ್ಶಬ್ದ ದುಃಖಿತ್ವವನ್ನು ಬಿಡಿಸುತ್ತೆ. ದುಃಖಿತ್ವವನ್ನು ಬಿಡುತ್ತೆ. ಪ್ರತ್ಯೇಗಾತ್ಮ ತ್ವಂ ಶಬ್ದ ಪ್ರತ್ಯೇಗಾತ್ಮತ್ವವನ್ನು ಹೇಳುತ್ತೆ. ನೀನು ಅಂತಂದ್ರೆ ಅದು ತೀರ ಒಳಗಿರ್ತಕ್ಕದ್ದು ಅಂತ ಪ್ರತ್ಯೇಗಾತ್ಮ ಅಂತ ಹೇಳುತ್ತೆ. ತತ್ಶಬ್ದ ಪರೋಕ್ಷ ಮಾಡ್ಕೊಂಡಿದ್ರೆ ಅದು ಬಿಡಿಸ್ಬಿಟ್ಟು ನೀನು ಅಂತ ಒಳಗಿರತಕ್ಕವನು ನಿರ್ದುಃಖಿಯಾದವನು, ದುಃಖಿತ್ವವಿಲ್ಲದವನು. ಹೇಳ್ಬೋದಾ ಗುರುಗಳೇ? ಅದನ್ನ ಒಂದೇ ಸದ್ವಸ್ತುವನ್ನ ಎರಡ್ ರೀತಿ ಹೇಳ್ತಾ ಇದೀವಿ. ಒಂದು ಒಂದು ತ್ವಂ ಅಂತ ತಿಳ್ಕೊತಾ ಇದೀವಿ. ಒಂದ್ ಸದ್ವಸ್ತುವಿನ ಒಂದೊಂದು ಗುಣ ಇಟ್ಕೊಂಡು ಬೇರೆ ಇನ್ನೊಂದು ಗುಣ ಸೇರಿಸ್ಕೊಂಡಿದೀವಿ. ಆ ಸೇರಿಸ್ಕೊಂಡಿರೋ ಗುಣಗಳು ತೆಗೆದ್ರೆ ಎರಡೂ ಒಂದೇ ವಸ್ತು. ಒಂದು ವಸ್ತು ಎರಡು ಶಬ್ದ, ಎರಡು ಶಬ್ದದ ಎರಡು ವಸ್ತು ಅಲ್ಲ. ಈಗ ದುಃಖಿತ್ವ ಅಪ್ರತ್ಯಗಾತ್ಮತ್ವ ಅದು ತತ್ಶಬ್ದ ಇವನ ದುಃಖಿತ್ವವನ್ನು ಬಿಡಿಸ್ತಾ ಇದೆ. ತ್ವಂ ಶಬ್ದ ಅದು ಬ್ರಹ್ಮ ಪ್ರತ್ಯೇಗಾತ್ಮನ ಅಲ್ಲ ಅನ್ನೋದನ್ನು ಬಿಡಿಸ್ತಾ ಇದೆ. ಅಪ್ರತ್ಯೇಗಾತ್ಮ ಅಂತ ಬ್ರಹ್ಮ ಅನುಕೂಲ ಯಾರೋ ಎಲ್ಲೋ ಕೈ ಬಿಡ್ತೀಯ, ಮಹಾರಾಯ ಮಾಡಬೇಡ ಪ್ರತ್ಯೇಗಾತ್ಮ ಅಂತ ಮಾಡಿದೆ. ಹಾಗೆ ತತ್ಶಬ್ದ ಹಾಕಿಕೊಳ್ಳೇನೆ ನಿನ್ನಲ್ಲಿರ್ತಕ್ಕಂಥ ದುಃಖಿತ್ವವನ್ನು ಬಿಡಿಸ್ತಾ ಇದೆ, ಇನ್ನೂ ವಿಶೇಷ ಮಾಡ್ತಾರೆ. ತ್ವಂ ಶಬ್ದ ಹಾಕಿಕೊಳ್ಳೇನೆಯೇ ಅದರ ಪರೋಕ್ಷತ್ವವನ್ನು ಬಿಡಿಸ್ತಾ ಇದೆ. ಒಂದು ದುಃಖಿತ್ವ, ಇನ್ನೊಂದು ಅಪ್ರತ್ಯಗಾತ್ಮತ್ವ. ಬ್ರಹ್ಮ ಅಂದ್ರೆ ಅಪ್ರತ್ಯಗಾತ್ಮ ಅಂದ್ಕೊಟ್ಟಿದ್ದಾರೆ. ಅಲ್ಲ, ತ್ವಂ ಶಬ್ದ ಅಪ್ರತ್ಯಗಾತ್ಮ ಅನ್ನೋದು ಒಪ್ಪಲ್ಲ. ಹಾಗೆ ತ್ವಂ ಶಬ್ದಕ್ಕೆ ದುಃಖಿತ್ವ ಅರ್ಥ ಬರುತ್ತಲ್ಲ, ಅದನ್ನ ತತ್ಶಬ್ದ ಬಿಡಿಸುತ್ತೆ. ಇಲ್ಲ ದುಃಖಿತ್ವ ಅಲ್ಲ, ಅದು ಒಂದೊಂದನ್ನು ಬಿಡಿಸೋದು. ಶಬ್ದ ಬಿಡಿಸ್ತಾ ಇದೆ. ಒಂದೇ ವಸ್ತುವಿಗೆ ಏನು ಹೇಳಿದೆಯೇ, ಒಂದೇ ವಸ್ತುವಿಗೆ ಎರಡು ಪದ ಪ್ರಯೋಗ ಮಾಡುತ್ತಾ ಎರಡು ಕಡೆಯಿಂದ ಎರಡು ಅಂಶವನ್ನು ಬಿಡಿಸ್ತಾ ಅದು ಕೂಟಸ್ಥವಾದ ಅದ್ವಿತೀಯ ಬ್ರಹ್ಮವೇ ಅನ್ನೋದನ್ನು ಹೇಳ್ತಾ ಇದೆ. ದುಃಖಿತ್ವ ಅಪ್ರತ್ಯಗಾತ್ಮ ವಾರಯೇತಾಂ ಇದು ಪದೇ ವಾರಯೇತಾಂ. ಪದೇ ಎರಡು ಪದಂ ಪದೇ ಪದಾನಿ, ಪದಗಳೆರಡು, ಎರಡು ಪದಗಳು ಒಂದು ದುಃಖಿತ್ವವನ್ನು ಬಿಡಿಸುತ್ತೆ, ಒಂದು ಅಪ್ರತ್ಯಗಾತ್ಮ ಬಿಡಿಸ್ತಾ ಇದೆ. ಹೀಗಾದಾಗ ಅದೇನಾಗುತ್ತೆ, ವಾಚ್ಯಾರ್ಥವಲ್ಲ ಅಂತ ಆದ್ಮೇಲೆ ನೇತಿ ಅರ್ಥವೇ ಬಂತು. ಅವಾಗ ತತ್ವಮಸಿಗೂ ನೇತಿನ ಅರ್ಥವೇ ಬಂತೆ ಹೊರತು ತತ್ವಮಸಿಗೆ ವಿಧಿಮುಖವಾದ ಅರ್ಥ ಬರಲಿಲ್ಲ. ಬಹಳ ಮುಖ್ಯವಾದಂತಹ ವಿಷಯ ಇದು. ಯಾಕೆಂದ್ರೆ ತತ್ವಮಸಿ ಅನ್ನೋದು ಒಂದು ವಿಧಿಮುಖವಾಗಿ ಬ್ರಹ್ಮತ್ವವನ್ನು ಪ್ರತಿಪಾದನೆ ಮಾಡಿ ತಿಳಿಸ್ಕೊಡ್ತಾ ಇದೆ ಕೊಟ್ಟಿದ್ದಾರೆ. ಅದು ತಪ್ಪರ್ಥವನ್ನು ಬಿಡಿಸೋದು ಅಷ್ಟನ್ನೇ ಮಾಡ್ತಾ ಇದೆ ಹೊರತು ತ್ವಂ ಶಬ್ದವು ಅದು ಪರೋಕ್ಷವಲ್ಲ ಅಂತ ಹೇಳ್ತಾ ಇದೆ. ತತ್ಶಬ್ದವು ನೀವು ದುಃಖಿ ಅಲ್ಲ ಅಂತ ಹೇಳ್ತಾ ಇದೆ. ಇನ್ನೊಂದಿರೋ ದುಃಖಿತ್ವ ಶಬ್ದವು ಬ್ರಹ್ಮದಿರುವ ಪರೋಕ್ಷತ್ವ ತ್ವಂ ಶಬ್ದವು ಬಿಡಿಸುತ್ತಾ ನೇತಿ ಶಬ್ದಕ್ಕೆ ಏನರ್ಥವೋ ಅದೇ ಅರ್ಥವನ್ನೇ ತತ್ವಮಸಿ ವಾಕ್ಯ ತಿಳಿಸ್ಕೊಡ್ತಾ ಇದೆ. ಪರಸ್ಪರ ಎರಡು ಸೇರಿಕೊಂಡು ಅದನ್ನು ಹೇಳ್ತಾ ಇದೆ. ನೇತಿ ಅರ್ಥವನ್ನು ತಮ್ಮ ಎರಡು ಶಬ್ದಕ್ಕೂ ಅದು ವಾಚ್ಯವಲ್ಲ. ತಪ್ಪರ್ಥ ಬಿಡಿಸೋದು ಅಷ್ಟೇ ಅರ್ಥ. ಆ ತಪ್ಪರ್ಥ ಬಿಟ್ಕೊಂಡ್ರೆ ಸಾಕು, ಅದೇ ನಿಜವಾದ ಅರ್ಥ ತೋರ್ಕೊಡುತ್ತೆ. ತಪ್ಪರ್ಥ ಬಿಡಿಸೋದು ನಿಜವಾದ ಅರ್ಥ ತೋರಿಸೋದು ಎರಡು ಮಾಡ್ಬೇಕಾಗಿಲ್ಲ, ತಾನೇ ಆಗತ್ತೆ ಅಂತ ಇದೆ. ಹಿಂದೆ 164
ಅಲ್ಲಿ ಹೇಳಿರುವಂತೆ ತತ್ ತ್ವಂ ಈ ಎರಡೂ ಸಮಾನಾಧಿಕರಣವಾಗಿರುವುದರಿಂದ ಒಂದಕ್ಕೊಂದು ವಿಶೇಷಣವಾಗಿ ತತ್ಪದಾರ್ಥವು ತ್ವಂ ಪದಾರ್ಥದಲ್ಲಿ ತೋರುವ ದುಃಖಿತ್ವವನ್ನು, ತ್ವಂ ಪದಾರ್ಥವು ತತ್ಪದಾರ್ಥದಲ್ಲಿ ತೋರುವ ಪರೋಕ್ಷತ್ವವನ್ನು ನೀಗುವು. ಒಟ್ಟು ವಾಕ್ಯದ ಅರ್ಥದಲ್ಲಿ ಈಗ ಯಾವ ಧರ್ಮವೂ ತೋರುವುದಿಲ್ಲವಾಗಿ ನೇತಿ ನೇತಿ ಎಂಬ ವಾಕ್ಯಾರ್ಥವನ್ನೇ ಈ ವಾಕ್ಯವೂ ತಿಳಿಸುತ್ತದೆ ಎಂದಾಗುವುದು. ವಿಧಿಮುಖವಾದ ಅರ್ಥ ಇಲ್ಲವೇ ಇಲ್ಲ, ತಪ್ಪರ್ಥ ತೆಗೆಯೋದು ಅಷ್ಟೇ ಅರ್ಥ ಅಂತ ಆದ್ರಿಂದ ನೇತಿ ನೇತಿ ಅರ್ಥವನ್ನೇ ಈ ರೀತಿ ಹೇಳ್ತಾ ಇದೆ. ಏವಂ ತತ್ವಮಸಿ ಇತ್ಯಸ್ಯ ಗಮ್ಯಮಾನೆ ಫಲೇ ಕಥಂ ಅಪ್ರಮಾಣತ್ವಮಸ್ಯೋಕ್ತ್ವಾ ಕ್ರಿಯಾಪೇಕ್ಷತ್ವಮುಚ್ಯತೆ. ಏವಂ ತತ್ವಮಸಿ ಇತ್ಯಸ್ಯ ಗಮ್ಯಮಾನೆ ಫಲೇ ಕಥಂ ಅಪ್ರಮಾಣತ್ವಮಸ್ಯೋಕ್ತ್ವಾ ಕ್ರಿಯಾಪೇಕ್ಷತ್ವಮುಚ್ಯತೆ. ಏವಂ ತ್ವಂ ಅಸಿ ಇತ್ಯಸ್ಯ ಗಮ್ಯಮಾನೆ ಫಲೇ ಕಥಂ ಅಪ್ರಮಾಣತ್ವಂ ಅಸ್ಯ ಉಕ್ತ್ವಾ ಕ್ರಿಯಾಪೇಕ್ಷತ್ವಂ ಉಚ್ಯತೆ. ಪ್ರಸಂಖ್ಯಾತವಾದ ಮೇಲೆ ಆಕ್ಷೇಪ ಮಾಡ್ತಿದ್ದಾರೆ. ನೋಡಪ್ಪ, ಏವಂ ಈ ರೀತಿಯಾಗಿ ತತ್ವಮಸಿ ಎಂಬ ವಾಕ್ಯಕ್ಕೆ ಅರ್ಥ ಮಾಡಿಕೊಂಡಾಗ ಇಲ್ಲಿಯೇ ಈಗಲೇ ಫಲ ಗೊತ್ತಾಗುತ್ತಿಲ್ವಲ್ಲ. ಹೌದು, ಅಹಮಸ್ಮಿ ಪರಂ ಬ್ರಹ್ಮ ಕೂಟಸ್ಥ ಚಿನ್ಮಾತ್ರ ಸ್ವರೂಪ ಅದ್ವಿತೀಯ ಪರಬ್ರಹ್ಮ ಸ್ವರೂಪ ಅಂತ ಗೊತ್ತಾಗ್ತದೆ. ಇಲ್ಲಿಯೇ ಈಗಲೇ ಫಲವು ಅಂದ್ರೆ ಆ ಅದ್ವೈತಾತ್ಮ ಜ್ಞಾನವು ಉತ್ತಮಾಧಿಕಾರಿಗೆ ಉಂಟಾಗುತ್ತಿರುವಾಗ ಈ ವಾಕ್ಯವನ್ನು ಅಪ್ರಮಾಣ ಮಾಡಿಬಿಟ್ಟು ಇದಕ್ಕೊಂದು ಕ್ರಿಯೆ ಬೇಕು, ಈ ಪ್ರಸಂಖ್ಯಾನವನ್ನು ಪ್ರಪಂಚ ಪ್ರವಿಲಯ ಮಾಡ್ಕೊಳ್ಳೋದನ್ನು ಅಥವಾ ಇನ್ನೇನೋ ಆವರ್ತಿ ಮಾಡಬೇಕು ಅನ್ನೋದನ್ನು ಈ ರೀತಿ ಹೆಂಗೆ ಅಪೇಕ್ಷೆ ಪಡ್ತೀಯ? ಫಲ ಆದ್ಮೇಲೆ ಫಲವಾಗಿಲ್ಲ ಅಂತ ಆದ್ರೆ ಅವಾಗ ಕ್ರಿಯೆ ಮಾಡಬೇಕು ಅನ್ನೋದು ಹೊಂದುತ್ತೆ. ವಾಕ್ಯ ಶ್ರವಣವಾದ ಸಮಯದಲ್ಲೇ ಉತ್ತಮಾಧಿಕಾರಿಗೆ ಇಲ್ಲಿಯೇ ಫಲವಾಗ್ಬಿಡೋಣದಿಲ್ಲ, ಅಜ್ಞಾನ ನಿವೃತ್ತಿ ಆಗ್ಬಿಡೋಣದ್ರಿಂದ ಅದಕ್ಕೆ ಹೆಂಗೆ ಕ್ರಿಯಾಪದವನ್ನು ನೀನು ಅಧ್ಯಯನ ಮಾಡಿಬಿಟ್ಟು ಅರ್ಥಾಂತರ ಮಾಡೋ ಪ್ರಯತ್ನ ಪಡ್ತಿದ್ಯಾ? ಅದು ಹೆಂಗೆ ಆಗತ್ತೆ ಮಾಡೋಕ್ಕೆ? ಮಾಡೋದು ಬರೋಲ್ಲ. ಇದು ಕ್ರಿಯಾಪೇಕ್ಷತ್ವವನ್ನು ಹೆಂಗ್ ಮಾಡ್ತೀಯ? ಕ್ರಿಯಾಪೇಕ್ಷತ್ವ ನೀನು ಅದು ಕ್ರಿಯೆಯನ್ನು ಅಪೇಕ್ಷಿಸ್ಕೊಂಡಿದೆ ಅಂದ್ರೆ ಆ ವಾಕ್ಯವನ್ನು ತೆಗೆದುಕೊಂಡು ಏನೋ ಒಂದು ಕ್ರಿಯೆ ಮಾಡಬೇಕು, ಜಪ ಮಾಡಬೇಕು, ಆವರ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಸೂತ್ರವಾಗಿ ಹೇಳಲ್ಲ. ನೀ ವರಘಾಕಾಲಿ ಕನ್ಯಾ ಮುದ್ವಾಹಯಂತಿ ಅಂತ ಹಂಗಾಗ್ಬಿಡುತ್ತೆ. ವಾಕ್ಯಾರ್ಥ ಜ್ಞಾನಕ್ಕಾಗಿ ಹೇಳೋ ವಾಕ್ಯವನ್ನು ಬಿಟ್ಟು ಅದನ್ನ ಜಪಕ್ಕೋ ಆವರ್ತಿಗೋ ಉಪಯೋಗಿಸ್ತೀನಿ ಅಂತಂದ್ರೆ ಮೂಲ ಕುಠಾರ ಬುಡಕ್ಕೆ ಕೊಡ್ಲಿ ಹಾಕೋದಿಲ್ಲ. ಅನುಸಂಧಾನ ವಾಕ್ಯ ಇದು ಅನುಸಂಧಾನ ಮಾಡೋಕ್ಕಾಗಲ್ಲ, ಚಿಂತನೆ ಮಾಡೋಕ್ಕಾಗಲ್ಲ ಅಂದ್ರೆ ಅಂಥವರಿಗೆ ಒಂದು ಸ್ಟೆಪ್ ಕೆಳಗಿಳಿದು ಉಪಾಸನಾ ವಾಕ್ಯ, ಬೇರೆ ಭಾವನಾ ವಾಕ್ಯ ಇದ್ದೇ ಇದೆ, ಅದನ್ನ ಹೇಳಿದೆ, ಇಲ್ಲ ಅಂತಿಲ್ಲ. ಇದನ್ನ ಅದಕ್ಕೆ ಹೇಳಿದೆ ಅಂತ ಅರ್ಥ ಮಾಡೋದು ತುಂಬಾ ಅನ್ಯಾಯ. ಅದು ಹಾಗೆ ಮಾಡಬಾರ್ದು ಅಂತ. ತಸ್ಮಾತ್ ಅದ್ಯಂತ ಮಧ್ಯೇಷು ಕುರ್ವಿಚೇತ್ ವಿರೋಧ್ಯತಃ ನ ಕಲ್ಪ್ಯಂ ಅಶ್ರುತತ್ವಾಚ್ಚ ತ್ಯಾಗೋಪ್ಯನರ್ಥಕಃ. ತಸ್ಮಾದಾದ್ಯಂತ ಮಧ್ಯೇಷು ಕುರ್ವಿಚೇತದ್ವಿರೋಧ್ಯತಃ ನ ಕಲ್ಪ್ಯಂ ಅಶ್ರುತತ್ವಾಚ್ಚ ಶ್ರುತತ್ಯಾಗೋಪ್ಯನರ್ಥಕಃ. ತಸ್ಮಾತ್ ಆದ್ಯಂತ ಮಧ್ಯೇಷು ಕುರು ಇತಿ ಏತತ್ ವಿರೋಧ್ಯತಃ ವಿರೋಧ್ಯತಃ ನ ಕಲ್ಪ್ಯಂ ಅಶ್ರುತತ್ವಾತ್ ಚ ಶ್ರುತತ್ಯಾಗಃ ಅಪಿ ಅನರ್ಥಕಃ. ಹೀಗೆ ಈ ವಾಕ್ಯದ ಆರಂಭದಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಹೇಗೂ ಕುರು ಎಂಬ ಪದವನ್ನ ಇದಕ್ಕೆ ಅಧ್ಯಾಹಾರ ಮಾಡಿಕೊಂಡು ಅರ್ಥ ಮಾಡೋಕ್ಕಾಗಲ್ಲ. ಅದು ವಿರೋಧಿಯಾಗಿರ್ತಕ್ಕಂಥ ಕುರುವಿನ ಪದವನ್ನ ಇಲ್ಲಿ ಕಲ್ಪಿಸ್ಕೋಬಾರದು. ತತ್ವಮಸಿ ಕುರು ಕರ್ತೃತ್ವಮಸಿ ಭಾವಯೇ ತತ್ವಮಸಿ ಇದನ್ನ ಏನ್ ಮಾಡಿದ್ರು ಕ್ರಿಯಾಪದವನ್ನ ಆದಿಯಲ್ಲೂ ಮಧ್ಯದಲ್ಲೂ ಅಂತ್ಯದಲ್ಲೂ ಎಲ್ಲೂ ಇದನ್ನ ಕ್ರಿಯಾಪದವನ್ನ ಅಧ್ಯಾಹಾರ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಮೊದಲನೇ ಅಶ್ರುತ ಕೇಳಿ ಬಂದಿಲ್ಲ, ಆಮೇಲೆ ಶ್ರುತ ತ್ಯಾಗ ವಾಕ್ಯಾಸದ ಅನುಭವಕ್ಕೆ ಹೇಳ್ತಾ ಇರೋದು ಬಿಟ್ಟದ್ದು ಒಂದು ದೋಷ, ಹೇಳದೇ ಇದ್ದಿದ್ದಾಗಿರೋ ಕುರುವಿನ ಪದವನ್ನು ಅಧ್ಯಾಹಾರ ಮಾಡ್ಕೊಂಡ ದೋಷ. ಈ ರೀತಿ ಮಾಡೋದು ಅದು ಅನರ್ಥಕ್ಕೆ ಕಾರಣ ಆಗುತ್ತೆ ಹೊರತು ಪುರುಷಾರ್ಥಕ್ಕೆ ಕಾರಣ ಆಗಲ್ಲ. ಕ್ರಿಯಾಪದವನ್ನು ಇದಕ್ಕೆ ಅಧ್ಯಾಹಾರ ಮಾಡಿಕೊಂಡ್ರೆ
ಶ್ರುತಹಾನಿ ಅಶ್ರುತ ಕಲ್ಪನಾ. ಯಾವುದನ್ನು ಹೇಳಿದೆಯೋ ಅದನ್ನ ಬಿಟ್ಟಂಗಾಗುತ್ತೆ, ಏನನ್ನು ಹೇಳಿದೆಯೋ ಅದನ್ನು ಕಲ್ಪನೆ ಮಾಡ್ದಂಗಾಗುತ್ತೆ. ಎರಡೂ ದೋಷ. ಹೇಳದೇ ಇದ್ದಿದ್ದನ್ನು ಕಲ್ಪನೆ ಮಾಡೋದು ತಪ್ಪು, ಹೇಳಿದ್ದನ್ನು ಬಿಡೋದು ತಪ್ಪು. ಎರಡೂ ಮಾಡ್ದಂಗಾಗತ್ತೆಪ್ಪ. ಕ್ರಿಯಾಪದವನ್ನು ಇದಕ್ಕೆ ನೀನು ಜೋಡಿಸಿದ್ರೆ ಈ ಕರ್ಮಕಾಂಡಕ್ಕೆ ಉಪಾಸನಾ ಕಾಂಡ ಕ್ರಿಯಾಪದ ಇಟ್ಕೋ. ಅನುಭವ ಪರ್ಯಂತವಾದ ವಾಕ್ಯಾರ್ಥ ಜ್ಞಾನಕ್ಕೆ ಕ್ರಿಯಾಪದ ಬೇಕಿಲ್ಲ. ಕ್ರಿಯಾಪದವಿಲ್ಲದೆಯೇ ಸ್ವಾಗತ. ನೋಡು, ಅದೇ ನೀನು ಅಂದು ಸಾಕೋ, ಹಸಿಯೂ ಬೇಕಾಗಿಲ್ಲ. ಹಸಿ ಅನ್ನೋದು ಐಕ್ಯವನ್ನು ಹೇಳುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಯಾರೂ ಸಂಶಯ ಪಡ್ತಾ ಇರುವವನಿಗೆ ಅದೇ ಕಪ್ಪ ನೀನು, ಅದೇ ನೀನು ಅಂತ ಸಾಕು. ಇದು ಹಗ್ಗವೇ ಅಂತ ಕ್ರಿಯಾಪದ ಇಲ್ಲೇ ಇಲ್ಲ. ಒಂದು ಉದ್ದೇಶ ವಿಧೇಯ. ಇದು ಅಂತ ಹೇಳಿ ಹಾವನ್ನು ತೋರಿಸ್ಕೊಂಡು ಇದು ಹಗ್ಗ ವಿಧೇಯ. ನೀನು ಅಂತ ಹೇಳಿ ಉದ್ದೇಶ ಮಾಡಿ ಬ್ರಹ್ಮವೇ ಆಗಿದ್ದೀಯ ಅನ್ನೋದು ಅನುವಾದ. ಆ ಅನುವಾದವನ್ನು, ಅದಕ್ಕೆ ಅನುವಾದವನ್ನು ಅದೇನ್ ಮಾಡಿದ್ರು, ಐಕ್ಯವನ್ನು ಹೇಳುತ್ತೆ, ಒಂದು ಮಾಡುತ್ತೆ, ಎರಡು ಪದ ಬೇರೆ ಅಲ್ಲ ಅಂತ ಹೇಳುತ್ತೆ ಅಂತ ಹೀಗೆ ಹೇಳಿದ್ರು. ಅರ್ಥ ತಾತ್ಪರ್ಯ ಒಂದೇ ಆಗುತ್ತೆ. ಆ ಕ್ರಿಯಾಪದ ವಾಕ್ಯ ಪೂರ್ಣಕ್ಕಾಗೋ ಅನುವಾದಕ್ಕಾಗೋ ಬಂದಿದೆಯೇ ಹೊರತು ಕ್ರಿಯಾಪದ ಪ್ರಧಾನವಾಗಿ ಬಂದದ್ದಲ್ಲ. ಐಕ್ಯವನ್ನು ಹೇಳುತ್ತೆ, ಮಾಡ್ಕೊಂಡು ಸಮಾಧಾನ ಆಗುತ್ತೆ. ವಾಕ್ಯಕ್ಕೆ ಪದಾರ್ಥ ವಿವೇಕದಿಂದ ಜ್ಞಾನ ಉಂಟಾಗುವುದರಿಂದಲೂ ಜ್ಞಾನಕ್ಕೆ ಸಂಸಾರ ದುಃಖ ನಿವೃತ್ತಿ ಎಂಬ ಫಲವು ಇರುವುದರಿಂದಲೂ ವಾಕ್ಯವು ಪ್ರಮಾಣವೇ ಎಂದಾಯಿತಷ್ಟೇ. ವಾಕ್ಯಕ್ಕೆ ಪ್ರಾಮಾಣ್ಯ ಅರಿವನ್ನುಂಟು ಮಾಡಿಕೊಡೋದೇ ವಾಕ್ಯ ಪ್ರಾಮಾಣ್ಯ. ಯಾವ ಸಂಸಾರ ಎಂಬ ದುಃಖವನ್ನು ನಿವೃತ್ತಿ ಮಾಡ್ತಾ ಆ ನಿವೃತ್ತಿಯಾದ ಫಲ ಅವನು ಬಂದ ಮೇಲೆ ಅಪ್ರಮಾಣ ಅಂತ ಅಂತೀನಿ ಅಂದ್ರೆ ಸುಮ್ಮನೆ ಹಠ ಆಗತ್ತೆ ಹೊತ್ತು ನಿನ್ನ ಒಪ್ಕೊಳ್ಳೋಕ್ಕಾಗಲ್ಲ. ಹೀಗಿರುವಲ್ಲಿ ಇದು ಅಪ್ರಮಾಣವೆನ್ನುವುದಕ್ಕಾಗಲಿ ಪ್ರಸಂಖ್ಯಾನವನ್ನು ಮಾಡಬೇಕು ಎಂಬ ವಿಧಿಯನ್ನು ಕಲ್ಪಿಸುವುದಕ್ಕಾಗಲಿ ಕಾರಣವೇ ಇಲ್ಲ. ವಾಕ್ಯಕ್ಕೆ ಕ್ರಿಯೆಯ ಅಪೇಕ್ಷೆಯೇ ಇಲ್ಲದೆ ಜ್ಞಾನವಾಗುತ್ತಿರುವಲ್ಲಿ ಅದನ್ನೇಕೆ ಕಲ್ಪಿಸುತ್ತಿರುವಿರಿ ಎಂದು ಪ್ರಸಂಖ್ಯಾನವಾದಿಗಳನ್ನು ಇಲ್ಲಿ ಆಕ್ಷೇಪಿಸಿದೆ. ಪ್ರಸಂಖ್ಯಾನವನ್ನು ಯಾವ ದಿಶೆಯಲ್ಲಿ ಕಲ್ಪಿಸಬೇಕು ಎಂಬುದನ್ನು ವಿಚಾರ ಮಾಡಿದರೂ ಇದರ ಕಲ್ಪನೆಗೆ ಅವಕಾಶವಿಲ್ಲವೆಂದೇ ಆಗುತ್ತದೆ. ಹೇಗೆಂದರೆ ವಾಕ್ಯಕ್ಕೆ ಜ್ಞಾನವಾಗುವುದಿಲ್ಲವೆಂದೇನೂ ಪ್ರಸಂಖ್ಯಾನವಾದಿಗಳು ಹೇಳುವುದಿಲ್ಲ. ಅವರು ಒಪ್ಕೋತಾರೆ. ವಾಕ್ಯಕ್ಕೆ ಜ್ಞಾನವಾಗದೆ ಹೋದ್ರೆ ಪ್ರಸಂಖ್ಯಾನ ಮಾಡಕ್ಕೂ ಆಗಲ್ಲ. ವಾಕ್ಯ ಜ್ಞಾನ ಮೇಲೆ ಪ್ರಸಂಖ್ಯಾನ ಮಾಡಬೇಕು. ವಾಕ್ಯ ಜ್ಞಾನವಾಗುತ್ತೆ ಅಂತ ಒಪ್ಕೊಳ್ಳೇಬೇಕು ಅವರು. ಅದನ್ನ ಇಲ್ಲ ಅಂತ ನಾವು ಹಾಗಿಲ್ಲ. ಆದ್ದರಿಂದ ಜ್ಞಾನವಾಗುವುದಕ್ಕಾಗಿ ಪ್ರಸಂಖ್ಯಾನವು ಬೇಕಿರುವುದಿಲ್ಲ. ವಾಕ್ಯ ಜ್ಞಾನವಾದ ಮೇಲೆ ನಡುವಣ ಸ್ಥಿತಿಯಲ್ಲಿ ಅದು ಪ್ರತ್ಯಕ್ಷ ಬಾಧಿತವಾಗುತ್ತದೆ ಎಂದು ಅವರ ಹೇಳಿಕೆ. ಜ್ಞಾನವಾದ ಮೇಲೂ ಈ ದುಃಖಿತ್ವಾದಿ ಪ್ರತ್ಯಯಗಳು ಬಲವಾಗಿರೋದ್ರಿಂದ ಸುಖಿ ದುಃಖಿ ಕಷ್ಟ ಹೋಗ್ತಾ ಇದು ಅದನ್ನ ತಳ್ಳಿ ಹಾಕ್ಬಿಡುತ್ತೆ, ಬಾಧೆ ಮಾಡ್ಬಿಡುತ್ತೆ ಅಂತ ಅವ್ರದ್ದು ಒಂದು ಸಂಶಯ. ಜ್ಞಾನವಾದ ಮೇಲೆ ಒಂದೇ ಲಿಟ್ರೇಚರ್ ಅಷ್ಟೇ ಟ್ರಾನ್ಸ್ಲೇಟ್ ಜ್ಞಾನ. ಸಂಶಯದಿಂದ ಕನ್ನಡಕ್ಕೋ ಇಂಗ್ಲಿಷ್ಗೋ ಹಿಂದಿಗೋ ತಮಿಳಿಗೋ ತೆಲುಗಿಗೋ ಮಾಡ್ಕೊಂಡಿದ್ದಾನೆ. ಆದರೆ ಆ ಪ್ರತ್ಯಕ್ಷವು ಆಭಾಸ ಮಾತ್ರವೆಂದು ನಾವು ತೋರಿಸಿರುವುದರಿಂದ ಆಗಲೂ ವಿಧಿಯ ಅಪೇಕ್ಷೆ ಇರುವುದಿಲ್ಲ. ಪ್ರತ್ಯಕ್ಷ ಯಾವ ಪ್ರತ್ಯಕ್ಷ? ದುಃಖಿನೋ ಪ್ರತ್ಯಕ್ಷ. ನಾನು ದುಃಖಿ, ನಾನು ಕಷ್ಟ ಭೋಗ್ತಾ ಇರೋದು ಅದು ಆಭಾಸ. ರಿಯಲ್ ನೀನು ದುಃಖಿ ಆಗಿಲ್ಲ, ಆಗಲು ಕರ್ತು ಭೋಗ್ತು ಆಗಿಲ್ಲ. ಪ್ರತ್ಯಕ್ಷ ನಿಂತಿದೆಯಲ್ಲ ತಪ್ಪು. ಪ್ರತ್ಯಕ್ಷಕ್ಕೆ ಅದು ತೋರಲ್ಲ, ಪ್ರತ್ಯಕ್ಷದ ಆಭಾಸ. ದುಃಖಿತ್ವಾದಿಗಳು ಏನ್ ಮಾಡಿದ್ರು ಅಭಿಮಾನವಿಲ್ಲದೆಯೇ ನಿಮ್ಗೆ ಸೇರೋದೇ ಇಲ್ಲ. ಅಭಿಮಾನದಿಂದ ಸೇರಿದಂತಾಗಿರುತ್ತೆ, ಅಭಿಮಾನದಿಂದ ಸೇರೋಲ್ಲ. ಅಭಿಮಾನದಿಂದಲೇ ಸೇರಿದೆ ಆದ್ಮೇಲೆ ಪ್ರತ್ಯಕ್ಷದಿಂದ ಹೆಂಗೆ ಸೇರುತ್ತೆ? ಕೊನೆಯಲ್ಲಿ ಅನುಭವವೇ ಆಗುವುದರಿಂದ ಆಗಲಂತೂ ಪ್ರಸಂಖ್ಯಾನ ವಿಧಿಯ ಅವಶ್ಯಕತೆಯೇ ಇರುವುದಿಲ್ಲ. ಅನುಭವವಾದ ಬಳಿಕ ಪ್ರಸಂಖ್ಯಾನವನ್ನು ಮಾಡಬೇಕೆಂಬುದನ್ನು ಪೂರ್ವ ಪಕ್ಷಿಗಳೂ ಒಪ್ಪುವುದಿಲ್ಲ. ಅನುಭವ ಆದ್ಮೇಲೂ ಅವ್ರು ಪ್ರಸಂಖ್ಯಾನ ಮಾಡ್ಬೇಕಂದ್ರೆ ಅವ್ರು ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರಸಂಖ್ಯಾನದ ಪ್ರಯೋಜನ ಅನುಭವ ಆಗೋಕೆ ಇರ್ತಾರೆ. ಅನುಭವ ಆಗೋ ಪ್ರಸಂಖ್ಯಾನ ಆದ್ಮೇಲೆ ಅನುಭವ ಆದ್ಮೇಲೆ ಮಾಡ್ಬೇಕಾಗಿಲ್ಲ ಅಂತೀರ. ಅನುಭವ ಇಲ್ಲೇ ವಾಕ್ಯದಲ್ಲ ಆದಾಗ ಯಾರಿಗೆ ಪ್ರಸಂಖ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ವಾಕ್ಯ ಜ್ಞಾನಕ್ಕೆ ವಿರೋಧಿಯಾದ ಪ್ರಸಂಖ್ಯಾನವನ್ನು ಕಲ್ಪಿಸುವುದು ಸರಿಯಲ್ಲ ಎಂದಾಯಿತು. ಇದೂ ಅಲ್ಲದೆ ಪ್ರಸಂಖ್ಯಾನ ವಿಧಿಯು ಶ್ರುತಿ ವಾಕ್ಯದಲ್ಲಿಲ್ಲ. ಅದನ್ನು ಕಲ್ಪಿಸಿದರೆ ಅಶ್ರುತ ಕಲ್ಪನೆ ಎಂಬ ದೋಷವು ಬರುತ್ತದೆ. ಆದ್ದರಿಂದ ಅದನ್ನು ಕಲ್ಪಿಸತಕ್ಕದ್ದಲ್ಲ. ಶ್ರುತಿಯು ನೀನು ಬ್ರಹ್ಮವು ಎಂದು ಹೇಳುತ್ತದೆ.
ಆದ್ದರಿಂದ ಆ ಶ್ರುತ್ಯುಕ್ತಾರ್ಥವನ್ನು ಬಿಟ್ಟು ಪ್ರಸಂಖ್ಯಾನವನ್ನು ಮಾಡಬೇಕು ಎಂಬ ವಿಧಿಯನ್ನು ಕಲ್ಪಿಸುವುದೂ ಯುಕ್ತವಲ್ಲ. ಹಾಗೆ ಮಾಡಿದರೆ ಶ್ರುತಹಾನಿ ಅಶ್ರುತ ಕಲ್ಪನಾ ಎಂಬ ದೋಷವು ಬರುತ್ತದೆ. ಈ ಹೇಳಿದ್ದನ್ನು ಬಿಡೋದು, ಹೇಳದೆ ಇದ್ದೀನಿ ಕಲ್ಪಿಸೋದು, ಈ ಎಲ್ಲಾ ಕಾರಣಗಳಿಂದ ಪ್ರಸಂಖ್ಯಾನ ವಿಧಿಗೆ ಇಲ್ಲಿ ಅವಕಾಶವೇ ಇಲ್ಲವೆಂದಾಯಿತು. ಯಥಾನುಭೂಯತೆ ತೃಪ್ತಿಃ ಯಥಾನುಭೂಯತೆ ತೃಪ್ತಿಃ ವಾಕ್ಯಾನ್ನ ಗಮ್ಯತೆ ನ ಗಮ್ಯತೆ ವಾಕ್ಯಸ್ಯ ವಿವೃತಿಸ್ತದ್ವತ್ ವಾಕ್ಯಸ್ಯ ವಿವೃತಿಸ್ತದ್ವತ್ ದೋಷಕತ್ ಪಾಯಸಿ ಕ್ರಿಯಾ ದೋಷಕತ್ ಪಾಯಸಿ ಕ್ರಿಯಾ ಸತ್ಯಮೇವ ಮನಾತ್ಮಾರ್ಥ ಸತ್ಯಮೇವ ಮನಾತ್ಮಾರ್ಥ ಸತ್ಯಮೇವ ಮನಾತ್ಮಾರ್ಥ ವಾಕ್ಯಾತ್ ಪಾರೋಕ್ಷ್ಯ ಬೋಧನಂ ವಾಕ್ಯಾತ್ ಪಾರೋಕ್ಷ್ಯಬೋಧನಂ ಪ್ರತ್ಯಗಾತ್ಮನಿ ನತ್ವೇವಂ ಪ್ರತ್ಯಗಾತ್ಮನಿನತ್ವೇವಂ ಸಂಖ್ಯಾ ಪ್ರಾಪ್ತಿವದ ಬ್ರುವಂ ಪ್ರಾಪ್ತಿವದ ಬ್ರುವನ್ ಯಥಾನುಭೂಯತೆ ತೃಪ್ತಿರ್ಭುಜೇರ್ವಾಕ್ಯಾನ್ನ ಗಮ್ಯತೆ ವಾಕ್ಯಸ್ಯ ವಿವೃತಿಸ್ತದ್ವತ್ ದೋಷಕತ್ ಪಾಯಸಿ ಕ್ರಿಯಾ ಸತ್ಯಮೇವ ಮನಾತ್ಮಾರ್ಥವಾಕ್ಯಾತ್ ಪಾರೋಕ್ಷ್ಯಬೋಧನಂ ಪ್ರತ್ಯಗಾತ್ಮನಿನತ್ವೇವಂ ಸಂಖ್ಯಾ ಪ್ರಾಪ್ತಿವದ ಬ್ರುವಂ ಯಥಾ ಅನುಭೂಯತೆ ತೃಪ್ತಿಃ ಭುಜೇಃ ವಾಕ್ಯಾತ್ ನ ಗಮ್ಯತೆ ವಾಕ್ಯಸ್ಯ ವಿವೃತಿಃ ತದ್ವತ್ ದೋಷಕೃತ್ ಪಾಯಸಿ ಕ್ರಿಯಾ ಸತ್ಯಂ ಏವಂ ಅನಾತ್ಮಾರ್ಥವಾಕ್ಯಾತ್ ಪಾರೋಕ್ಷ್ಯಬೋಧನಂ ಪ್ರತ್ಯಗಾತ್ಮನಿ ನ ತು ಏವಂ ಸಂಖ್ಯಾ ಪ್ರಾಪ್ತಿವತ್ ಅಬ್ರುವನ್ ಅಬ್ರವಂ ಆಗಬೇಕು. ಬ್ರವಂ ಬ್ರವಂ ಬ್ರುವಂ ಆಗ್ಬಿಡಿದೆ. ಬ್ರವಂ ಅಬ್ರವೀದ ಬ್ರೂದ ಅಬ್ರವಂ ಅಬ್ರುವ ಅಬ್ರೂಮ ಬ್ರವಂ ಅಬ್ರವಂ ಆಗಬೇಕು. ಅಬ್ರುವಂ ನೋಡಿ ಆಮೇಲೆ ಅಬ್ರುವನ್ ಸಂಚೇದೇವ ಅಬ್ರುವನ್ ಅಬ್ರುವನ್ನಾರು ಇದಕ್ಕೆ ಘೋಷ ಬರುತ್ತೆ. ಅಬ್ರವೀಜ್ ಅಬ್ರುವೀದಿಲ್ಲ ಇದು ಉತ್ತಮ ಏಕವಚನ. ತುಪ್ಪು ಸಿಪ್ಪು ಬಿಪ್ಪು ಪಿತ್ತಾದ ಜಾಗ, ಪಿತ್ತಾದ ಜಾಗದಲ್ಲಿ ಅದು 6 ಒಂದು ಜಾತಿ, 3 ಒಂದು ಜಾತಿ. ಹಾಗೆ ಅವನಂತಿದೆ ಪೂರ್ವಕ್ಷಿ, ನೋಡೋ ಒಳ್ಳೆ ಪಂಚಭಕ್ಷ ಪರಮಾನ್ನ ಊಟ ಮಾಡಿಬಿಟ್ಟಗಳು ನೀನು ಅಂತ ವಾಕ್ಯ ಅಂದ್ಬಿಟ್ರೆ ಹೊಟ್ಟೆ ತುಂಬಿಡತ್ತಾ, ತೃಪ್ತಿ ಆಗತ್ತಾ? ಊಟದ ತೃಪ್ತಿಯಿಂದಲೇ ಹೊಟ್ಟೆ ತುಂಬತ್ತೆ. ಊಟ ಕ್ರಿಯೆಯಿಂದಲೇ ಊಟ ಮಾಡೋ ಕ್ರಿಯೆಯಿಂದಲೇ ಹೊಟ್ಟೆ ತುಂಬೋದು, ತೃಪ್ತಿ ಆಗೋದು ಆಗತ್ತೆ ಹೊರತು ವಾಕ್ಯದಿಂದ ಪಂಚಭಕ್ಷ ಪರಮಾನ್ನ ಊಟ ಮಾಡದೆ ನೀನು ಅಂತಂದ್ರೆ ಅದರಿಂದ ಯಾವ ಹೊಟ್ಟೆ ತುಂಬಲ್ಲ, ಅದೇನು ಆಗೋದಿಲ್ಲ. ಈಗ ವಾಕ್ಯದಿಂದ ನೀವು ವಾಕ್ಯಸ್ಯ ವಿವೃತಿ, ವಾಕ್ಯದ ವಿವರಣೆ ಮಾಡಿಸ್ತೀಯಲ್ಲ, ಪ್ರತಿ ಪ್ರತಿ ವಾಕ್ಯದ ವಿವರಣೆ ಮಾಡಿಸ್ತಿದ್ಯಲ್ಲ, ಈ ಎಲ್ಲ ವಿವರಣೆ ಏನ್ ಗೊತ್ತಾ? ಸಗಣಿಯಿಂದ ಪಾಯಸ ಮಾಡ್ತಾ ಇರೋಂಗೆ ಮಾಡಿದ್ದೆ. ಗೋಶಕತ್ ಪಾಯಸಿ, ಗೋ ಅಲ್ಲ ಹಸುವಿನ ಶಕತ್ತಂದೇ ಸಗಣಿ, ಅದರ ಪಾಯಸಿ ಕ್ರಿಯೆ ಪಾಯಸ ಮಾಡೋ ಕೆಲಸ ಮಾಡ್ತಿದ್ದೆ ಹೊರತು ಸುಮ್ಮನೆ ಶಬ್ದ ಕಸತ್ ಮಾಡಿ ಇದು ಅದರ ತಪ್ಪರ್ಥ ಬಿಡಿಸುತ್ತೆ, ಅದು ಇದರ ತಪ್ಪರ್ಥ ಬಿಡಿಸುತ್ತೆ, ಈ ಎರಡೂ ಕೂಡ ಇನ್ನೊಂದು ಅರ್ಥವನ್ನು ಹೇಳುತ್ತೆ, ಐಕ್ಯ ಹೇಳುತ್ತೆ, ಏನೋ ಸರ್ಕಸ್ ಮಾಡಿ ಕಸರತ್ ಮಾಡಿ ನಂಗೆ ಹೇಳ್ತಿದ್ದೆ ಹೊರತು ಇದು ಸಗಣಿ ತಗೊಂಡು ಪಾಯಸ ಮಾಡೋ ಕೆಲಸವೇ ಹೊರತು ಇದು ಏನು ಅನುಭವ ಬರೋಲ್ಲ ಅಂತ ಸಿಟ್ಟಾಗ್ಬಿಟ್ಟ ಪ್ರಸಕ್ತವಾದಿ. ಗೋಶಕ ಪಾಯಸಿ ಕ್ರಿಯೆ ಆಗ್ಬಿಟ್ಟ. ಹಸುವಿನ ಸಗಣಿಯಿಂದ ಮಾಡುವ ಪಾಯಸ ಕ್ರಿಯೆ ಹೊರತು ಇದು ಈ ವಾಕ್ಯಾಸ ಏನು ಅನುಭವ ಬರಲ್ಲ ಅಂತ. ಹೌದ ಕಣಪ್ಪ, ನಿಜ ನಿಜ ಸಿದ್ಧಾಂತ. ಅನಾತ್ಮಾರ್ಥವಾಕ್ಯ, ಅನಾತ್ಮಾರ್ಥವಾಕ್ಯವಾಗಿದ್ದರೆ ಅಲ್ಲಿ ಪಾರೋಕ್ಷ್ಯ ಬೋಧನ ಆಗ್ತಿತ್ತು. ಅನಾತ್ಮಾರ್ಥ ವಾಕ್ಯವೇ ಅಲ್ಲ, ಆತ್ಮಾರ್ಥ ವಾಕ್ಯ ಅದು. ನಿನ್ನ ಸ್ವರೂಪದ ವಾಕ್ಯವೇ ಹೊರತು ನಿನಗಿಂತ ಬೇರೆಯಾಗಿರೋ ವಸ್ತುವಿನ ವಾಕ್ಯ ಅಲ್ಲ. ವಾಕ್ಯವಲ್ಲದೆ ಇದ್ದಾಗ ಪ್ರತ್ಯಗಾತ್ಮನಲ್ಲಿ ಹೇಗೆ ಸಂಖ್ಯಾಪ್ರಾಪ್ತಿ, 10ನೇವನು ಸಿಕ್ಕಿದ ಹಾಗೆ ಪ್ರತ್ಯಗಾತ್ಮ ಸಿಕ್ಕಿದವನೇ ಸಿಕ್ತಾನೆ ಹೊರತು ಹೊಸದಾಗಿ ಅನಾತ್ಮ ವಸ್ತು ಪಡ್ಕೊಳ್ಳೋದು ಅಲ್ಲ ಕಣಪ್ಪ. ಯಾಕೆ ಸುಮ್ಮನೆ ಘೋಷಕ ಪಾಯಸಿ ಕ್ರಿಯೆ ಆಗ್ತೀಯಾ? ಅನಾತ್ಮ ವಿಚಾರ ಆಗಿದ್ರೆ
ಹೌದು ನೀನು ಸ್ವರ್ಗ ನೀನು ಸಿಕ್ತು, ಬ್ರಹ್ಮಲೋಕ ಸಿಕ್ತು ನಾನು ಅಂದಿದ್ರೆ ಇದು ಘೋಷಕ ಪಾಯ ಸಿಕ್ಕಿದೆ ಎಂದು ಅನ್ಬೋದಾಗಿತ್ತು. ಸ್ವರ್ಗ ಬ್ರಹ್ಮಲೋಕ ಅಂದ್ರೆ ಏನಕ್ಕೆ ಲೋಕ ಹಂಗೆ ಹಾಗೆ ಹೇಳ್ತಾ ಇಲ್ಲ. ಪ್ರತ್ಯೇಕಾತ್ಮನ ಕುರಿತು ಉಪದೇಶ ಮಾಡ್ತಾ ಇರುವ ವಾಕ್ಯ ಈಗಲೇ ಇಲ್ಲಿಯೇ ಅನುಭವದಲ್ಲಿರ್ತಕ್ಕ ವಾಕ್ಯಾರ್ಥ ವಿಚಾರ. ಇಲ್ಲಿಯೇ ಈಗಲೇ ಅನುಭವದಲ್ಲಿರ್ತಕ್ಕ ವಾಕ್ಯಾರ್ಥ ವಿಚಾರನ ನೀನು ಸುಮ್ಮನೆ ಇದು ಈ ವಾಕ್ಯದ ವಿವರಣೆ ಸುಮ್ಮನೆ ಅದು ಇದು ತಪ್ಪರ್ಥತೆಗಳಿರುತ್ತೆ, ಇದು ಆಗಿರ್ತಕ್ಕ ಪರಿಸ್ಥಿತಿಗಳಿರುತ್ತೆ. ಆವಾಗ ಎರಡು ತಪ್ಪ ಅರ್ಥ ಬಿಟ್ಕೊಂಡ್ಬಿಟ್ಟು ಇನ್ನೊಂದು ಅರ್ಥವನ್ನು ಕೊಟ್ಬಿಡುತ್ತೆ. ಇದು ಒಳ್ಳೆ ನೀನು ಮಾಡ್ತಿದ್ದ ಈ ಸರ್ಕಸ್ ಮಾಡ್ತಾ ಇದೆಯಲ್ಲ, ಇದು ಒಳ್ಳೆ ಶಗಣಿಲ್ ಮಾಡುವಾಗ ಪಾಯಿಸ್ದಂಗೆ ಅಂತ ಅವ್ನು ಹಾಸ್ಯ ಮಾಡ್ದ. ಲೇ ಪೆದ್ದ ಹಂಗಲ್ವೋ, ಅನಾತ್ಮ ವಿಚಾರವಾಗಿದೆ ನೀನು ಹೇಳಿದ ಆಗ್ತಿತ್ತು. ಅನಾತ್ಮ ವಿಚಾರ ಅಲ್ಲಪ್ಪ, ನಿನ್ನ ವಿಚಾರವನ್ನ ನೀನು ಆಗಲೇ ಆಗಿರೋದನ್ನ ಜ್ಞಾಪಕ ಮಾಡ್ತಿರೋದು ಹೊರತು ಹತ್ನೆ ಆಗಿರೋವನಿಗೆ ಹೇಗೆ ಹತ್ನೆ ಹೇಳ್ತಾ ಇದೆಯೋ ಬ್ರಹ್ಮಾತ್ಮತ್ವ ಪಡ್ಕೊಂಡವನಿಗೆ ಬ್ರಹ್ಮಾತ್ಮ ಜ್ಞಾಪಕ ಮಾಡ್ತಾ ಇರೋ ವಾಕ್ಯ. ಆಗಬೇಕಾದ ಊಟದಲ್ಲಾದ್ರೆ ಕ್ರಿಯೆ ಮಾಡ್ಬೇಕು, ಕ್ರಿಯೆ ಮಾಡಿದ್ಮೇಲೆ ಕಾಲಾನುಕಾಲ ಹೊಟ್ಟೆ ತುಂಬೋದು. 1/4 ಗಂಟೆನೂ ಅರ್ಧ ಗಂಟೆ ಊಟ ಮಾಡಿ ಹೊಟ್ಟೆ ತುಂಬ, ಒಂದು ತುತಿ ಏನು ಹೊಟ್ಟೆ ತುಂಬಲ್ಲ ಮೊದಲೇ ತುತಿಗೆ. ಇಲ್ಲ ಹಾಗಲ್ಲ, ಜ್ಞಾನವಾದ ಸಮಯದಲ್ಲಿಯೇ ಸತ್ಯ. ಆ ದೃಷ್ಟಾಂತ ಇದು ಬರಲ್ಲ. ಏನ್ ದೃಷ್ಟಿ ಕೊಟ್ಟೆ ನೋಡಿ ಅವನು ಪುಣ್ಯಕ್ಕೆ ಘೋಷಕ ಪಾಯಿಸಿ ಕ್ರಿಯೆ ಆಗ್ಬಿಟ್ಟಾವು. ಇಲ್ಲಿ ಓದಿಮ್ಮ. ಇಲ್ಲಿ ಪ್ರಸಂಖ್ಯಾನವಾದಿಯು ಆಕ್ಷೇಪಿಸುತ್ತಾನೇನೆಂದರೆ ಶ್ರುತಿಯಿಂದ ಸಾಮಾನ್ಯ ಜ್ಞಾನವಾದೀತೆಯೇ ಹೊರತು ವಿಶೇಷ ಜ್ಞಾನವಾಗುವುದಿಲ್ಲ. ಉದಾಹರಣೆಗೆ ಊಟದ ವಿಷಯದ ವಾಕ್ಯದಿಂದ ಊಟವೆಂದರೇನೆಂಬ ಸಾಮಾನ್ಯ ಜ್ಞಾನವಾದೀತೆಯೇ ಹೊರತು ಊಟ ಮಾಡುವವನಿಗೆ ಆಗುವ ವಿಶೇಷಾನುಭವ ರೂಪವಾದ ತೃಪ್ತಿಯುಂಟಾಗುವುದಿಲ್ಲ. ಇದರಂತೆ ಬ್ರಹ್ಮಾತ್ಮೈಕ್ಯವನ್ನು ತಿಳಿಸುವ ತತ್ವಮಸಿ ವಾಕ್ಯದಿಂದ ಸಾಮಾನ್ಯ ಜ್ಞಾನವಾದರೂ ಸಾಕ್ಷಾತ್ಕಾರ ರೂಪವಾದ ಅನುಭವ ಉಂಟಾಗಲಾರದು. ಆದ್ದರಿಂದ ವಾಕ್ಯ ಜ್ಞಾನವಾದ ಮೇಲೆ ಅನುಭವಕ್ಕಾಗಿ ಪ್ರಸಂಖ್ಯಾನವನ್ನು ಮಾಡಬೇಕೇ ಹೊರತು ಸುಮ್ಮನೆ ವಾಕ್ಯಾರ್ಥವನ್ನು ವಿವರಿಸಿ ಹೇಳಿದರೆ ಅದರಿಂದ ಎಂದಿಗೂ ಅನುಭವ ಉಂಟಾಗಲಾರದು. ಗೋವಿನ ಹಾಲಿನಿಂದ ಆಗುವ ಪಾಯಸವನ್ನು ಸಗಣಿಯಿಂದಲೇ ಪಡೆಯುವನೆಂಬವನ ಪ್ರಯತ್ನದಂತೆ ಬರಿಯ ವಾಕ್ಯ ವಿಚಾರವು ವೃಥಾ ಪ್ರಯಾಸವೇ ಸರಿ. ಹಾಲಿಂದ ಮಾಡ್ಬೋದು, ಸಗಣಿಯಿಂದ ಮಾಡಕ್ ಹೋಗ್ತಿದ್ಯಾ ನೀನು, ಹಾಲಿಂದ ಮಾಡ್ಬೇಕು ಅಂತ. ಹಾಲಾಗೋಯ್ತು ಇವಾಗ. ಪ್ರಸಂಖ್ಯಾನ ಹಾಲು, ಈ ವಾಕ್ಯಾರ್ಥ ವಿಚಾರ ಸಗಣಿ ಅಂತಾನೆ. ವಾಕ್ಯಾರ್ಥ ವಿಚಾರ ಸಗಣಿ, ನಮ್ಮ ಪ್ರಸಂಖ್ಯಾನ ಹಾಲು. ಇದರಿಂದ ಹಾಲಿನಿಂದ ಊಟ ಮಾಡ್ಬೋದು, ಸಗಣಿಯಿಂದ ಪಾಯಸ ಮಾಡಕ್ಕಾಗಲ್ಲ. ಒಬ್ರು ಎಕ್ಕೆ ಗಿಡದಲ್ಲೇ ಜೇನುತುಪ್ಪ ಸಿಗೋದಾದ್ರೆ ಕಾಡ್ಗೆ ಹೋಗ್ಬೇಕು ಯಾಕೆ ಅಂತ ಇನ್ನೊಬ್ರು ಬೈದಿದ್ರಲ್ಲ. ಕೇಚೇದ್ ಮದುವಿಂದೇತ ಕಿಮರ್ಥಂ ಪರ್ವತಂ ಮೃಜೇತ್ ಅಂತ. ಅದೇ ತರಹ ಇವನು ಎರಡು ಹಸುವುದು ಒಪ್ಪಿದ್ದಾನೆ. ಹಸುವಿನ ಸಗಣಿ, ಹಸುವಿನ ಹಾಲು. ನನ್ಗೆ ಹಾಲು ಕೊಡು, ನೀನ್ ಸಗಣಿ ಇಟ್ಕೋ, ಪಾಯಸ ಮಾಡಕ್ಕೆ ಇಬ್ರು ಮಾಡೋಣ ಪಾಯಸನ. ಈ ಸಗಣಿ ಮಾಡ್ಕೊ, ನಾನು ಹಾಲು ಮಾಡ್ಕೊಳ್ತೀನಿ ಅಂತ ಅಸಂಖ್ಯ ಮಾಡಿ ಹೇಳ್ತಾ ಇದ್ದಾನೆ. ಬುದ್ಧಿವಂತ. ಈ ಆಕ್ಷೇಪವು ಸಿದ್ಧಾಂತಿಯ ಅಭಿಪ್ರಾಯವನ್ನರಿಯದೆ ಮಾಡದ್ದಾಗಿದೆ. ಏಕೆಂದರೆ ವಾಕ್ಯವು ಪರೋಕ್ಷ ಜ್ಞಾನವನ್ನು ಮಾತ್ರ ಕೊಟ್ಟೀತೆಂಬುದು ದೇಶಕಾಲಗಳಿಂದ ವ್ಯವಹಿತವಾಗಿರುವ ಅನಾತ್ಮ ವಿಷಯಕ್ಕೆ ಹೊಂದುತ್ತದೆ. ಆದರೆ ಸನ್ನಿಹಿತವಾಗಿರುವ ತನ್ನ ಸ್ವರೂಪದ ವಿಷಯಕ್ಕೆ ವಾಕ್ಯಕ್ಕಿಂತ ಮತ್ತೇನೂ ಬೇಕಿರುವುದಿಲ್ಲ. ಇದನ್ನು ದಶಮನ ದೃಷ್ಟಾಂತದಿಂದ ಹಿಂದೆ 169ನೇ ಶ್ಲೋಕದಲ್ಲಿ ತಿಳಿಸಿದ್ದಾಗಿದೆ. ಹೇಳಿದ್ದಾರೆ. ಮತ್ತೆ ಇದು ಸಹ ನಂಗೆ ಆಶ್ಚರ್ಯ ಅಮ್ಮ, ಒಂದು ವಾಕ್ಯ ತಗೊಂಡು ಎಷ್ಟು ಚಚ್ತಾ ಇದ್ದಾರೆ ನೋಡಿ. ಜಜ್ಜಿ 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 ಇಷ್ಟ ಅಂತ ಅಂಥದ್ದು ನಮ್ಮ ಶಕತ್ಪಿಂಡ, ನಮ್ಮ ತಲೆಗೆ ಸಿಗಣಿ ತುಂಬಿಕೊಂಡಿದೆ, ಕೊಚ್ಚೆ ಆಗಲ್ಲ. ಸ್ವಯಂ ವೇದ್ಯತ್ವ ಪರ್ಯಾಯ ಸ್ವಪ್ರಮಾಣಕ ಇಷ್ಯತ ನಿವೃತ್ತಾವಹಮಸಿದ್ಧ ಆತ್ಮತೋನುಭವಶ್ಚನಃ. ಸ್ವಯಂ ವೇದ್ಯತ್ವ ಪರ್ಯಾಯ ಸ್ವಪ್ರಮಾಣಕ ಇಷ್ಯತ ನಿವೃತ್ತಾವಹಮಸಿದ್ಧ ಸ್ವಾತ್ಮತೋನುಭವಶ್ಚನಃ. ಸ್ವಯಂ ವೇದ್ಯತ್ವ ಪರ್ಯಾಯ ಸ್ವಪ್ರಮಾಣಕಃ ಇಷ್ಯತಾಂ ನಿವೃತ್ತೌ ಅಹಮಃ ಸಿದ್ಧಃ ಸ್ವಾತ್ಮತಃ ಅನುಭವಃ ಚ ಆತ್ಮತಃ ಸ್ವಾತ್ಮನಃ. ಆತ್ಮನು ಸ್ವಯಂ ಪ್ರಮಾಣಕ. ಆತ್ಮನಿಗೆ ಮತ್ತೊಂದು ಪ್ರಮಾಣ ಬೇಡ, ಸ್ವಯಂ ಅನುಭೂತಿ ಸ್ವರೂಪ.
ಅನುಭವ ಸ್ವರೂಪರಾದ್ದರಿಂದ ಸೂರ್ಯನಿಗೆ ಹೇಗೆ ಬ್ಯಾಟ್ರಿ ಬೇಡವೋ ಅಥವಾ ಇನ್ ಬೇರೆ ಲೈಟ್ ಬೇಡವೋ, ಸೂರ್ಯ ಸ್ವಯಂ ಪ್ರಕಾಶನೋ ಸೂರ್ಯನಿಗಿಂತಲೂ ಸ್ಪಷ್ಟ. ಯಾಕಂದ್ರೆ ಸೂರ್ಯನ ಬೆಳೆದವನು ಇವನೇ. ಹಾಗಾಗಿ ಸ್ವಯಂ ಪ್ರಮಾಣ, ತಾನೇ ಎಲ್ಲಕ್ಕೂ ಪ್ರಮಾಣವಾಗಿ ತನ್ನಗೂ ತಾನೇ ಪ್ರಮಾಣವಾಗಿರ್ತಾನಾದ್ದರಿಂದ ಸ್ವಯಂ ವೇದ್ಯ. ಅದು ಪರತಃ ವೇದ್ಯ ಅಲ್ಲ, ಅನ್ಯ ವೇದ್ಯ ಅಲ್ಲ. ಗೊತ್ತಾಗ್ತಾ ಇರೋದೇ ಆತ್ಮ. ಗೊತ್ತಾಗ್ತಾ ಇದೆ ಅಂತ ನಂತೂ ಆತ್ಮನೇ ಗೊತ್ತಾಗಿರೋದೇ ಹೊರತು ಇನ್ನೊಂದು ಗೊತ್ತಾಗೋದು ಇದೇ ಇಲ್ಲ. ಗೊತ್ತಾಗೋದು ಅನುಭವ ಆತ್ಮನಿಗೆ ಹೆಸರು. ಹಾಗಾಗಿ ಸ್ವಯಂ ವೇದ್ಯ ಅಂದ್ರೆ ತನ್ನಷ್ಟಿಗೆ ತಾನೇ ತನ್ನನ್ನೇ ತಾನೇ ಅರಿತಿರುವಾತನು, ತಾನೇ ತನ್ನನ್ನು ಅರಿತಿರುವಾತನು ಹೊರತು ಇನ್ನೊಂದನ್ನು ಅರಿಸಿಕೊಳ್ಳುವಂಥವನಲ್ಲ. ಇಂತಾದ್ರಿಂದ ಅಹಮಹ ನಿವೃತ್ತು. ಈ ಅಹಂಕಾರ ಹೋದ್ರೆ ಅನುಭವ ಸ್ವಾತ್ಮಕ. ಅನುಭವ ತನ್ನಿಂದ ತನಗಾಗ. ಈ ಅಹಂಕಾರ ಅನ್ನುವಂಥ ಒಂದು ಕ್ಯಾಟ್ರಾಕ್, ಒಂದು ಲೇಯರ್, ಅದು ಬಂದ್ಬಿಟ್ಟು ಏನ್ ಮಾಡುದು ಹೋಗ್ಬಿಡ್ತಾ ಇಲ್ಲ. ಮಕ್ಕಳು ಕಾಣ್ತಾ ಇದ್ದಾನೆ, ಅದು ಅಹಂಕಾರ, ಅದು ಟ್ರಾನ್ಸ್ಪರೆಂಟ್ ಇದು ಲೇಯರ್. ಪರಮಾತ್ಮ ಕಾಣ್ತಾ ಇದ್ದಾನೆ. ಈ ಅಹಂಕಾರ ಕೈ ಹಾಕಿದ್ರೆ ಬಿದ್ದ ಅಡ್ಡಿ ಮಾಡ್ತಾನೆ, ಹೋಗಕ್ಕೆ ಬಿಡುತ್ತೆ. ಟ್ರಾನ್ಸ್ಪರೆಂಟ್ ಲೇಯರ್ ಆಗ್ಬಿಟ್ಟು ಈಗ ಹೀಗೆ ಮಧ್ಯೆ ಅಹಂಕಾರ ಇದೆ, ಕೆಳಗಡೆ ಪರಮಾತ್ಮ ಇದ್ದಾನೆ. ಈ ಅಹಂಕಾರ ನಾನು ಅವ್ನು ಕೆಳಗಿನ ನೋಡಬೇಡ ನನ್ನನ್ನು ನೋಡು ಅಂತ ಹೇಳ್ಬಿಟ್ಟು ಕೆಳಗಿನ ನೋಡೋಕ್ ಬಿಡದೆ ಹೋಗಕ್ಕೆ ಬಿಡ್ತಾ ಇದ್ದ. ಈ ಅಹಂಕಾರ ಹೋದೆ ನೋಡಪ್ಪ, ಹೋಗೋದು ಅಂದ್ರೆ ಬಾಧೆ ಆಗೋದು. ಅದು ಕ್ರಿಯೆ ಅಲ್ಲ. ಅಹಂಕಾರ ಹೋಗೋದು ವ್ಯಾಪಾರ ಅಲ್ಲ, ಕ್ರಿಯೆ ಅಲ್ಲ, ಒಂದು ವಿಶೇಷ ಅಲ್ಲ. ಇಲ್ಲದ ಅಹಂಕಾರ ಇಲ್ಲ ಗೊತ್ತು ಮಾಡ್ಕೊಬೇಕು. ಗೊತ್ತಾದ್ರೆ ಅವಾಗ ಇವನೇ ನಾಲ್ಕು ತೋರ್ತಾ ಇದ್ದು ಕೂಡ ಅಹಂಕಾರ ಇಬ್ರು ಇಲ್ವೇ ಇಲ್ಲ. ಒಬ್ಬರಿಗೆ 2 ಹೆಸರಾಗಿತ್ತು. ಇವನು ಹೋದ, ಅವನ ಆದ. ಇವನು ಹೋದದ್ದೇ ತಳಪ್ಪ, ಅವನ ಹಾಗೇ ಆತ್ಮನು ತನಗೆ ತಾನೇ ಪ್ರಮಾಣವಾಗಿರುತ್ತಾನೆ. ಈ ಅಹಂಕಾರ ಏನ್ ಮಾಡುತ್ತೆ ಗುರುಗಳೇ, ಪರಮಾತ್ಮ ಬೇಕು ಅಂತ ಆ ಕಡೆ ನೋಡಕ್ ಹೋದ್ರೆ ಇರು ನಾ ತಂದು ಕೊಡ್ತೀನಿ ಅಂತ ಮಧ್ಯ ಹೋಗುತ್ತೆ. ನೋಡಿ ಕರೆಕ್ಟ್. ತಾನು ಬಂದು ಕೆಡ್ಸತ್ತೆ ಅದು. ಈ ತಪ್ಪಿರೋ, ನಿನ್ ಬರ್ಬೇಡ ಕಣೋ, ನಿನ್ ಸುಮ್ಮನಿಗಿರೋ ಅಂದ್ರೆ ಇಲ್ಲ ನಾನು ನಿನ್ ತಿಳ್ಸ್ಕೊಂಡು ನಾನು ಓಡ್ ಬಂದು ಅಡ್ಡಿ ಮಾಡುತ್ತೆ. ನೀನ್ ಇರ್ಬೇಡ, ನೀನ್ ಬರ್ಬೇಡ, ನೀನ್ ಹೋಗು ಅನ್ನೋದು ಹೋಗಲ್ಲ. ನೀನ್ ನನ್ನನ್ನು ನೆಚ್ಕೊ, ನಾನೇ ನಿನ್ ಮಾಡ್ಕೊಡ್ತೀನಿ, ನಾನೇ ನೆಚ್ಕೊಡ್ತೀನಿ, ನಾನಿದ್ದೇನೆ ಏನ್ ಮಾಡ್ತೀವೋ ಅಂತ ಅಹಂಕಾರ ಜನ್ಮ ಕೊಟ್ಕೊಂಡು ಬರ್ತಾ ಇದೆ. ಅವನನ್ನ ನೆಚ್ಕೊಂಡು ಕೆಟ್ಟು ಅನ್ಯಾಯವಾಗಿ ಈಗ ಸುಬಿಡಕ್ಕಾಗಿಲ್ಲ, ಇದು ಪಡ್ಕೊಳಕ್ಕಾಗಿಲ್ಲ, ಅದು ಸಿಗ್ಲಿಲ್ಲ. ಮಜ್ಜಿ ಅಹಂಕಾರದಿಂದ ನಿಮಗೆ ಅಂಶ ಜಾಸ್ತಿ. ಆತ್ಮನು ತನಗೆ ತಾನೇ ಪ್ರಮಾಣವಾಗಿರುತ್ತಾನೆ, ಮತ್ತೊಂದು ಪ್ರಮಾಣವನ್ನು ಬಯಸುವವನಲ್ಲ. ಸ್ವಪ್ರಮಾಣಕನು ಎಂದರೆ ತಾನೇ ಪ್ರಮಾಣವೋ ತಾನೇ ಪ್ರಮೇಯವೋ ಎನ್ನುವ ಮೀಮಾಂಸಕರ ಮತವೆಂದು ತಿಳಿಯಬಾರದು. ಸ್ವಪ್ರಮಾಣಕ ಸ್ವಯಂ ವೇದ್ಯ ಎಂಬ ಮಾತುಗಳಿಗೆ ಒಂದೇ ಅರ್ಥ. ಸ್ವಪ್ರಮಾಣಕ ಸ್ವಯಂ ವೇದ್ಯ ಪರ್ಯಾಯ ಪದ. ಸ್ವಸಂವೇದ್ಯ ಎಂಬ ಬೋಧ ನಿಧಿಯ ಪಾಠಕ್ಕೂ ಇದೇ ಅರ್ಥ. ಸ್ವಯಂ ವೇದ್ಯ ಸ್ವಸಂವೇದ್ಯ. ಆತ್ಮನು ಅಹಂ ಪ್ರತ್ಯಯಕ್ಕೆ ಆಶ್ರಯನೂ ವಿಷಯನೂ ಆಗಿರುತ್ತಾನೆ ಎಂಬವರ ಅಭಿಪ್ರಾಯವೇನೂ ಇಲ್ಲಿಲ್ಲ. ಎಂಬುವರ ಒಟ್ಟಿಗೆ ತಾನೇ ಚಿತ್ಪ್ರಕಾಶ ಸ್ವರೂಪನಾಗಿರುವುದರಿಂದ ಆತ್ಮನು ಅಚೇತನ ಪದಾರ್ಥಗಳಂತೆ ತನ್ನ ತೋರುವಿಕೆಗೆ ಮತ್ತೊಂದು ಪ್ರಮಾಣದಿಂದ ಬೆಳಕನ್ನು ಬಯಸುವುದಿಲ್ಲ ಎಂದೇ ಅರ್ಥ. ಕತ್ತಲೆ ಹೋಗೋದು ಬ್ಯಾಟ್ರಿಯೋ ಲೈಟು ಹೇಗ್ಬೇಕು, ಆತ್ಮನಿಗೆ ಯಾವ ಪ್ರಮಾಣವೂ ಬೇಡ. ಸ್ವತಃಸಿದ್ಧ ಸ್ವಯಂ ಪ್ರಮಾಣ. ಅಹಂ ನಾನು ಎಂಬುದು ಅನಾತ್ಮವೇ, ವಿಷಯವೇ, ಅಚೇತನವೇ. ಆದ್ದರಿಂದ ಅಹಂಕಾರವು ನಾನಲ್ಲ ಎಂದೇ ವಾಕ್ಯದಿಂದ ಜ್ಞಾನವಾಗುತ್ತದೆ. ನಿವೃತ್ತಾವಿದಮಃ ಎಂಬ ಬೋಧ ನಿಧಿಯ ಪಾಠಕ್ಕೆ ಇದು ಎಂಬ ಅನಾತ್ಮವು ಯಾವುದೂ ನಾನಲ್ಲವೆಂದಾಗುತ್ತದೆ ಎಂದರ್ಥ. ಆತ್ಮನ ವಿಷಯಕ್ಕೆ ಮತ್ತೊಂದು ಅನುಭವವೇ ಬೇಕಿಲ್ಲ, ಏಕೆಂದರೆ ಆತ್ಮನೇ ಅನುಭವ ಸ್ವರೂಪನಾಗಿರುತ್ತಾನೆ. ಆದ್ದರಿಂದ ಆತ್ಮತಃ ಎಂದರೆ ಆತ್ಮನಿಂದಲೇ ಆತ್ಮಾನುಭವವು ಸಿದ್ಧವಾಗಿರುತ್ತದೆ ಎಂದು ತಿಳಿಯಬೇಕು. ಈ ಆತ್ಮನಃ ಎಂದೇ ವ್ಯಾಖ್ಯಾನ ಸಮ್ಮತ ಪಾಠವಿದ್ದರೂ ಆತ್ಮತಃ ಎಂಬ ಪಾಠಕ್ಕೆ ಹೆಚ್ಚು ಸ್ವರಸವಾದ ಅರ್ಥವಿದೆ.
ತಸಿಲ್ಲು ಅದರ ದಶೆಯಿಂದ ಅಂತ. ಆತ್ಮನಃ ಅನ್ನೋದು ಪಂಚಮಿ, ಆತ್ಮನಿಂದ ಅಂತ. ಆತ್ಮತಃ ಆತ್ಮನ ದಶೆಯಿಂದಲೇ ಆತ್ಮ ಗೊತ್ತಾಗ್ತಾನೆ. ಸ್ವಯಮೇವಾತ್ಮನಾತ್ಮ ತತ್ವಂ ಪುರುಷೋತ್ತಮ ಅಂತ ಅರ್ಜುನ ನೀನೇ ನಿನ್ನಿಂದ ಹಿಡ್ಕೊಂಡಿದ್ಯಾ ಅಂತ ಕೃಷ್ಣ ಹೇಳ್ದ. ಪರಮಾತ್ಮ ನಿನ್ನ ನಮೇ ವಿಧು ಸ್ವರಗಣ ಪ್ರಭವನ್ನ ಮಹರ್ಷಯ ಅಹಮಾದಿ ದೇವಾನ ಮಹರ್ಷಿಯ ಅಂತ ಸರ್ವಶ ದೇವತೆಗಳು ಓದ್ತಿಲ್ಲ, ಋಷಿಗಳು ಓದ್ತಿಲ್ಲ, ಎಲ್ರಿಗೂ ನಾನು ಒಳಗಿನವನು, ಎಲ್ರಿಗೂ ತಿಳಿದಾಗಿವನು. ಪುರುಷೋತ್ತಮ ಸಂಬಂಧ ಕೃಷ್ಣ ಮಾಡ್ತಾನೆ. ಇಂಥದ ನೀನು ಸ್ವಯಂಹೇ ಪುರುಷೋತ್ತಮ ಕೃಷ್ಣ ಪುರುಷೋತ್ತಮನ ಪದ ಸಂಬೋಧನೆ ಕೃಷ್ಣನ ಸಂಬೋಧನೆ ಮಾಡ್ತಾನೆ ಪುರುಷೋತ್ತಮ ಅಂತ. ಬುದ್ಧಿನಮ ಬುದ್ಧೀನಾಂ ವಿಷಯೋ ದುಃಖಂ ಆಯಸ್ಯ ವಿಷಯಾಃ ಮತಾಃ ಕುತೋಸ್ಯ ದುಃಖ ಸಂಬಂಧಃ ವಿಶೇಷ ಪ್ರತ್ಯಗಾತ್ಮನಃ ಬುದ್ಧೀನಾಂ ವಿಷಯೋ ದುಃಖಂ ಆಯಸ್ಯ ವಿಷಯಾಃ ಮತಾಃ ಕುತೋಸ್ಯ ದುಃಖ ಸಂಬಂಧೋ ವಿಶೇಷ ಪ್ರತ್ಯಗಾತ್ಮನಃ. ಬುದ್ಧೀನಾಂ ವಿಷಯಃ ದುಃಖಂ ತಾಃ ಯಸ್ಯ ವಿಷಯಾಃ ಮತಾಃ ಕುತಃ ಅಸ್ಯ ದುಃಖ ಸಂಬಂಧಃ ವಿಷಯಃ ಸ್ಯಾತ್ ಪ್ರತ್ಯಗಾತ್ಮನಃ. ದುಃಖಂ ಬುದ್ಧೀನಾಂ ವಿಷಯ. ದುಃಖವಲ್ಲ ಯಾರಿಗೆ ವಿಷಯ? ಬುದ್ಧಿಗೆ ವಿಷಯ. ಆ ಬುದ್ಧಿ ಆತ್ಮನಿಗೆ ವಿಷಯ. ನೋಡಿ, ಆತ್ಮ ಇನ್ನೂ ಒಳಗಿದ್ದಾನೆ. ಬುದ್ಧಿಗೆ ದುಃಖ ಸಂಬಂಧವಿಲ್ಲ. ಬುದ್ಧಿಯ ದುಃಖಗಳನ್ನು ನೋಡ್ತಾ ಇದೆ. ಆ ಬುದ್ಧಿಯನ್ನು ಆತ್ಮ ನೋಡ್ತಾ ಇದ್ದಾನೆ. ಯಾವ ಬುದ್ಧಿಗೆ ದುಃಖಗಳು ವಿಷಯವಾಗಿದೆಯೋ ಆ ಬುದ್ಧಿಗೆ ದುಃಖಗಳ ಸಂಬಂಧವಿಲ್ಲ ಅಂತ ಆಗತ್ತೆ ಕಣೋ. ಯಾಕಂದ್ರೆ ವಿಷಯ ಸಂಬಂಧ ವಿಷಯಿಗೆ ಆಗಲ್ಲ. ದುಃಖವಷ್ಟು ಬುದ್ಧಿಗೆ ವಿಷಯವಾಗ್ತಾ ಇದೆ, ಬುದ್ಧಿ ಗೊತ್ತಾಗ್ತಿದೆ. ಆ ಬುದ್ಧಿಯು ಯಸ್ಯ ಆತ್ಮನಃ ವಿಷಯ, ಯಾವ ಆತ್ಮನಿಗೆ ವಿಷಯ ಅಂತ ಇದೆಯೋ ಅಂತ ಆತ್ಮನಿಗೆ ಹೆಂಗೆಯ ದುಃಖ ಸಂಬಂಧ ಇದೆ ಅಂತ ನೀನು ಇವಾಗ ದುಃಖಿಯಾಗಿದ್ದೀನಿ ಅನ್ನುವಂಥ ಅನುಭವ ನಿನ್ನ ವಾಕ್ಯಾಸ ಬಾಧೆ ಮಾಡಿಬಿಡುತ್ತೆ, ಕಿತ್ತಾಕ್ಬಿಡುತ್ತೆ. ಅದನ್ನು ಪ್ರಸಂಖ್ಯಾನ ಮಾಡಬೇಕು ಅಂತ ಅಂತಿದ್ದೀರ. ಪ್ರತ್ಯಕ್ಷ ಅದು ದುಃಖಿಯಾಗಿದ್ದೀನಿ ಆ ಅನುಭವದಿಂದ ಆತ್ಮನು ತತ್ವಮಸಿನ ವಾಕ್ಯ ಗೊತ್ತಾದ್ರೂ ಹೋಗ್ಬಿಡುತ್ತೆ. ಅಯ್ಯೋ ಮೊದಲೇದಾಗಿ ದುಃಖವೇ ಬುದ್ಧಿಗೆ ವಿಷಯ, ಆ ಬುದ್ಧಿ ಆತ್ಮನಿಗೆ ವಿಷಯ. ಯಾವ ಆತ್ಮನಿಗೆ ಬುದ್ಧಿ ವಿಷಯವಾಗಿದ್ದು, ಯಾವ ಬುದ್ಧಿಗೆ ದುಃಖ ವಿಷಯವಾಗಿದೆಯೋ ಆ ದುಃಖ ಬುದ್ಧಿಗೆ ಸಂಬಂಧಪಡದೇ ಇದ್ದಾಗ ಆತ್ಮನಿಗೆ ಅಂತ ಸಂಬಂಧಪಡುತ್ತೋ ಆ ದುಃಖ ಇನ್ನೂ ದೂರ ಆಯಿತು. ವಿಷಯ ಪ್ರತ್ಯೇಗಾತ್ಮ ಕುತಃ, ದಿಗ್ರೂಪರಾದ ಪ್ರತ್ಯೇಗಾತ್ಮನಿಗೆ ಎಲ್ಲಿಂದ ತಾನೇ ಸಂಬಂಧ ಆಗುತ್ತೆ? ಸಾಧ್ಯವೇ ಇಲ್ಲ. ಬುದ್ಧಿಗೂ ಬುದ್ಧಿ, ದುಃಖಕ್ಕೆಲ್ಲ ಬುದ್ಧಿ ಅಂತಃಕರಣ ಜ್ಞಾನ. ಆ ಬುದ್ಧಿಗೂ ಬುದ್ಧಿ ಆತ್ಮ. ಬುದ್ಧಿಯನ್ನು ಬೆಳೆದ ಆತ್ಮನಿಗೆ ಬುದ್ಧಿಗೆ ಕಾಣುತ್ತಿರುವ ದುಃಖ ಸಂಬಂಧ ಆಗತ್ತೆ ಅಂದ್ರೆ ಹೆಂಗೆಯೇ ಆಗತ್ತೆ ಅಂತೀಯ ನೀನು? ಹೆಂಗೆಯೇ ಹೊಂದತ್ತೆ? ಏನು ಇದಷ್ಟು ಭಾವನೆ, ಕಲ್ಪನೆ, ಅಭಿಮಾನ ಅದರಿಂದ ಆಗತ್ತೆ ಅಂತ ಹೇಳ್ಬೋದು. ಇದನ್ನು ಪದೇ ಪದೇ ನಾವು ಇದನ್ನ ಮೆಲುಕು ಹಾಕ್ತಾ ಇರ್ಬೇಕು. ನನಗೆ ದುಃಖವಿಲ್ಲ, ನಾನು ದುಃಖ ನೋಡುತ್ತಿರುವಾದನು, ನಾನು ದುಃಖಿಗೆ ಸಾಕ್ಷಿಯಾಗಿದ್ದೀನಿ, ದುಃಖಿ ಲಕ್ಷಣ ಇದೆ ಅಂತ. ದುಃಖ ಉಪಲಕ್ಷಣ, ದುಃಖ ಮಾತ್ರ ಅಲ್ಲ. ದುಃಖ ನಿಮಗೆ ಬೇಡವಾದದ್ದಾದ್ರಿಂದ ಅದನ್ನು ತಗೊಂಡು ಎಷ್ಟೇ ಹೊರತು ಸುಖವೂ ಅಲ್ಲ, ದುಃಖವೂ ಇಲ್ಲ, ನೆಂಟು ಅಲ್ಲ, ಯಾವ ದೇಹಿಂದ ಮನೋಬುದ್ಧಿ ಯಾವ ಸಂಬಂಧವೂ ನನಗಿಲ್ಲ. ನಿತ್ಯವಾಗಿ ನಾನು ಅಸಂಗನೂ ಅತೀತನೂ ಸಾಕ್ಷಿ ಮಾತ್ರನು ಅನ್ನುವಂತಹ ಈ ಒಂದು ಅನುಸಂಧಾನವನ್ನು ಪದೇ ಪದೇ ಮಾಡ್ತಾ ಇದ್ರೆ ಬೇಗ ಬಿಟ್ಕೊಬಿಡುತ್ತೆ. ಈ ಅಹಂಕಾರ ಜಂಬ ಮಾಡ್ದ. ಅಹಂಕಾರ ಯಾವ ಜಂಬ ಮಾಡ್ತಾ ಗೊತ್ತಾ? ಈ ಸಾಕ್ಷಿಯತ್ವ ಹೋಗದೆ ಜಂಬ ಮಾಡುತ್ತೆ. ಈ ನೇರ ಸಾಕ್ಷಿಯತ್ವ ದಾಟ್ಕೊಂಡ್ಬಿಟ್ಟು ಸಾಕ್ಷಿ ಭಾವದಿಂದ ಭಾಷೆ ಮಾಡೋದು ಸುಮ್ಮ ಬಿಟ್ರೆ ಅಹಂಕಾರ ತಪ್ಪ ಕೂತ್ಕೊಂಡ್ಬಿಡುತ್ತೆ. ನನಗೆ ಆಚೆ ನನಗೆ ಜಾಗ ಇಲ್ಲ, ನನಗೆ ನನ್ನನ್ನು ಕನ್ಸಿಡರೇ ಮಾಡ್ತಿಲ್ಲ, ನನ್ನನ್ನು ಲೆಕ್ಕಿಸ್ತಾನೂ ಇಲ್ಲ, ನನಗೆ ನೋಡ್ತಾನೆ ಇಲ್ಲ ಅನ್ಕೊಂಡ್ಬಿಡ್ತಾರೆ. ಇನ್ನು ಅಹಂಕಾರ ಇಟ್ಕೊಂಡು ಇಲ್ಲಿ ಅಹಂಕಾರವೇ ನೀವು ಸ್ವಲ್ಪ ಸುಮ್ಮನೆ ಇರೋ ಬಂದೆ, ನಾನು ಸುಮ್ಮನೆ ಇರೋದಲ್ಲ, ನಾನೇ ನಿಶ್ಚಯಿಸ್ಕೊಳ್ಳಿ ತಡಿ, ನಾನು ಬತ್ ಮಾಡ್ಕೊಂಡು ಗೋಡ್ ಬಂದ್ಬಿಡುತ್ತೆ. ಅಹಂಕಾರದ ಏನು ಹೋಗಬೇಡಿ. ಸಾಕ್ಷಿ ಭಾವದಿಂದ ಅಂತಃಕರಣವನ್ನು ಎಲ್ಲವನ್ನು ವಿಷಯ ಮಾಡಿಕೊಳ್ಳುತ್ತಿರುವ ಅನುಭವದಲ್ಲಿ ಸೆಟ್ ಆಗೋದು
ಸಾಕ್ಷಿ ನಿಲ್ಲೋದು ಪ್ರಾಕ್ಟೀಸ್ ಮಾಡ್ತಾ 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 ಬುದ್ಧಿ ಆದ್ರೆ ಹನ್ಯ ಅಹಂಕಾರ ಉಂಟು. ದುಃಖವು ಬುದ್ಧಿವೃತ್ತಿಗಳಿಗೆ ವಿಷಯವೋ, ದುಃಖವು ಬುದ್ಧಿವೃತ್ತಿಗಳಿಗೆ ವಿಷಯವೂ ಎಂದಾಗಲಿ ದುಃಖವೆಂಬುದು ಬುದ್ಧಿವೃತ್ತಿಗಳ ವಿಷಯವೂ ಎಂದಾಗಲಿ ದುಃಖವು ಬುದ್ಧಿವೃತ್ತಿ ವಿಷಯ ಎನ್ನದೆ. ದುಃಖವೆಂಬುದು ಬುದ್ಧಿ ಅದೇ ತಾನೆ. ದುಃಖ ದುಃಖ ವೃತ್ತಿ, ದುಃಖವು ಬುದ್ಧಿವೃತ್ತಿ ವಿಷಯ, ದುಃಖವೆಂಬುದು ಬುದ್ಧಿವೃತ್ತಿಗಳ ವಿಷಯ. ಏನ್ ವ್ಯತ್ಯಾಸ ಆಯ್ತು? ಅಲ್ಲ ಅದನ್ನೇ ಹೀಗೆ ಹೇಳಿದ್ರು. ಮೊದಲನೇ ವಾಕ್ಯಕ್ಕೆ ಅರ್ಥ ಮಾಡಬಹುದು. ಏನು? ಮೊದಲನೆಯ ವಾಕ್ಯಕ್ಕೆ ಅರ್ಥವನ್ನು ಮಾಡಬಹುದು. ಎದೆ ನೋವು, ತಲೆನೋವು ಮುಂತಾದ ದುಃಖವು ಶರೀರದಲ್ಲಾಗುವಲ್ಲಿ ಆಯಾ ಬುದ್ಧಿವೃತ್ತಿಗೆ ಅದು ವಿಷಯವಾಗಿರುತ್ತದೆ. ಆದ್ದರಿಂದ ಬುದ್ಧಿವೃತ್ತಿಗಳಿಗೆ ದುಃಖವು ವಿಷಯವು, ಬುದ್ಧಿಯೇ ಅದಕ್ಕೆ ಆಶ್ರಯವಾಗಲಾರದು ಎಂದು ಒಂದು ವ್ಯಾಖ್ಯಾನ. ಇನ್ನು ಯಾವ ದುಃಖವಾದರೂ ಬುದ್ಧಿಗಳ ವಿಷಯವು ಎಂದರೆ ಬುದ್ಧಿವೃತ್ತಿಗಳ ಧರ್ಮವು ಎಂದು ಇನ್ನೊಂದು ವ್ಯಾಖ್ಯಾನ. ಹಾಗೆ ಸರಿ ಸರಿ ಹೇಗೆ ಹೇಗೆ ಆಗಲಿ ಬುದ್ಧಿವೃತ್ತಿಗಳೆಲ್ಲವೂ ಆತ್ಮನಿಗೆ ವಿಷಯವಾಗಿರುವುದರಿಂದ ನಿತ್ಯ ವಿಷಯಿಯಾಗಿರುವ ಸಾಕ್ಷಿಗೆ ಸಾಕ್ಷ್ಯದ ಧರ್ಮಗಳು ಎಂದಿಗೂ ಉಂಟಾಗಲಾರವು. ಆದ್ದರಿಂದ ಆತ್ಮನಿಗೆ ದುಃಖವಿರುವುದೆಂಬುದು ಭ್ರಾಂತಿ ಮಾತ್ರವೂ ಎಂದರ್ಥ. ಹೀಗಿರುವುದರಿಂದ ದುಃಖರಹಿತನಾಗಿರುವ ಆತ್ಮನನ್ನು ನೀನು ದುಃಖರಹಿತನಾದ ಪರಮಾತ್ಮನು ಎಂದು ವಾಕ್ಯವು ಹೇಳಿದರೆ ಅನುಭವವಾಗುವುದಿಲ್ಲ ಎನ್ನಬಹುದೇ? ಇಲ್ಲಿ ಸಿದ್ಧಾಂತಿಯ ಭಾವ. ಸ್ಪಷ್ಟವಾಗಿ ಹೇಳ್ತಾ ಇದ್ದು ಅನುಭವ ಆಗಲ್ಲ ಅಂತ ಹೇಳ್ತೀನಿ ಅಂತ ಇನ್ನೇನ್ ಮಾಡ್ಬೇಕಪ್ಪ, ಇನ್ನೇನ್ ಹೇಳ್ಬೇಕಪ್ಪ? ಎಲ್ಲಾ ತರಹೂ ಹೇಳಾಯ್ತು. ಹೆಂಗೆಂಗೆಂಗ ತಿಳಿಸಿ ಹೇಳ್ಬೋದು ಅಷ್ಟು ತರಹೂ ತಿಳಿಸಿ ಹೇಳಾಯ್ತು. ನೀವ್ ಇನ್ನೂ ಗೊತ್ತಾಗಲ್ಲ ಅಂದ್ರೆ ಮಹಾರಾಯ ರಾಮನಾಮ ಜಪ ಮಾಡೋ, ಇನ್ನೇನಾದ್ರು ಮಾಡೋ, ಮಹಾತ್ಮರ ಸೇವೆ ಮಾಡ್ಕೊಂಡಿರು, ಇಲ್ಲ ಇನ್ನೂ ಉಪಾಸನೆ ಮಾಡಪ್ಪ ಅಷ್ಟೇ. ಕೊನೆಗೆ ಏನೂ ಆಗಲಿಲ್ಲ ಅಂದ್ರೆ ಏನಾದ್ರು ಒಂದು ಆಪ್ಷನ್ ಕೊಡ್ಬೇಕಲ್ಲ. ಆಯ್ತು ಇಷ್ಟು ಹೇಳಿದ್ರು ಹೇಳಿ ಗೊತ್ತಾಗ್ತಿಲ್ಲ ಅಂತಂದ್ರೆ ಇನ್ನೇನ್ ಮಾಡೋನಿಗೆ? ಋಷಿರೇವಾನುಭೂಯೇತ ಶ್ರೇಣೀವಾನುಭವಾತ್ಮನಾ ಜನ್ಮ ಧಿಯೋಸ್ಯಾನುಭವಸ್ಮೃತಃ ಅನುಭೂಯೇತ ಸ್ವೇನ ಏವ ಅನುಭವಾತ್ಮನಾ ತದಾಭಾಸತಯ ಜನ್ಮ ಧಿಯಃ ಅಸ್ಯ ಅನುಭವಃ ಸ್ಮೃತಃ. ಋಷಿ ಅಂದ್ರೆ ಸಾಕ್ಷಿ ದರ್ಶ. ಸಾಕ್ಷಿಯೇ ತಾನೇ ತನ್ನ ಅನುಭವ ರೂಪದಿಂದ ಅನುಭವಿಸ್ತಾ ಇದ್ದಾನೆ. ಸಾಕ್ಷಿಯು ತಾನು ಸ್ವಯಂ ಅನುಭವ ರೂಪದವನಾಗಿ ಗೊತ್ತಾಗ್ತಾ ಇದ್ದಾನೆ ಅಂತ. ಸಾಕ್ಷಿ ಇನ್ನೊಬ್ರು ಯಾರು ಅನುಭವಿಸ್ತಾ ಇಲ್ಲ. ಸಾಕ್ಷಿಯು ಸಾಕ್ಷಿಗೆ ವಿಷಯ ಆಗ್ತಾನೂ ಇಲ್ಲ. ಸಾಕ್ಷಿಯಾಗಿಯೇ ಸಾಕ್ಷಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೇಕಷ್ಟೆ. ಸಾಕ್ಷಿಯೇ ಋಷಿಯೇನು ಸಾಕ್ಷಿಯೇ ತನ್ನದೇ ಆಗಿರುವ ಅನುಭವ ರೂಪದಿಂದ ಅದು ಅನುಭೂತವಾಗಿದೆ ಅಂದ್ರೆ ಅದು ಸಿದ್ಧವಾಗಿದೆ. ಅನುಭೂತವಾಗಿದೆ ಅಂತಲೇ ಮತ್ತೆ ಅಕ್ಷರಾರ್ಥ ಹಿಡ್ಕೊಂಡು ಸಾಕ್ಷಿಯು ತನ್ನನ್ನು ತಾನು ಅನುಭವಿಸ್ತಾ ಇದೆ ವಿಷಯ ಮತ್ತೆ ಹಾಗರ್ಥ ಅಲ್ಲ. ಸಾಕ್ಷಿಯಾಗಿರುವುದೇ ಅದು ಅದರ ಗೊತ್ತಾಗುವಿಕೆ, ಪ್ರಸಿದ್ಧವಾಗಿರುವಿಕೆ. ಹಾಗೆ ತನ್ನದೇ ಆಗಿರುವ ಅನುಭವ ರೂಪದಿಂದ ಅದು ಅನುಭೂತವಾಗಿದೆ. ಅನುಭೂತವಾಗಿದೆ ಅಂದೇನು? ಅದು ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಬೇಕಾಗಿರೋದಲ್ಲ, ಗೊತ್ತಾಗುವುದಲ್ಲ, ಗೊತ್ತಾಗ್ಬಿಟ್ಟಿರುವ ಅನುಭವ ಅದು. ಅದರ ಆಭಾಸ ಯಾವುದು ಸಾಕ್ಷಿಯ ಆಭಾಸದಿಂದ ಕೂಡಿ ಉಂಟಾಗುವ ಬುದ್ಧಿವೃತ್ತಿಗೆ ಆಗುವ ಇವನ ಅನುಭವ ಇದಕ್ಕೆ ಆಗತ್ತೆ. ಅದರ ಬುದ್ಧಿವೃತ್ತಿಗೆ ಇದರ ಆಭಾಸ ತೆಗೆದುಕೊಂಡು ಇದು ದುಃಖ, ಇದು ಸಂತೋಷ, ಇದು ಭಯ, ಇದು ಹಸಿವು ಅದ್ ಮಾಡ್ಕೋಬೇಕು. ಸಾಕ್ಷಿಯ ಒಂದು ಆಭಾಸ ಒಂದು ಅಂಶ ತೆಗೆದುಕೊಂಡು ಬುದ್ಧಿ ಬಾಕಿ ನಲಿಬೇಕು. ಸಾಕ್ಷಿಗೆ ಬುದ್ಧಿಯ ಹಂಗೂ ಇಲ್ಲ, ಪ್ರಮಾಣ ಹಂಗೂ ಇಲ್ಲ, ಯಾವ ವಿಷಯದ ಹಂಗೂ ಇಲ್ಲ. ಸ್ವಯಂ ತಾನೇ ಸ್ವಯಂ ವೇದ್ಯನು, ಸ್ವಪ್ರಮಾಣಕನು, ಅನುಭೂತಿ ಸ್ವರೂಪನು, ಗೊತ್ತಾಗ ಆಗಿರುವ ಸ್ವರೂಪದವನು. ಗೊತ್ತಾಗಬೇಕಾದ ಅಲ್ಲ ಅಥವಾ ಗೊತ್ತಾಗುವ ಅಲ್ಲ, ಆಲ್ರೆಡಿ ಗೊತ್ತಾಗಿಬಿಟ್ಟಿರುವ ಅನುಭವ ಸ್ವರೂಪ. ನಾನಿದ್ದೀನಿ, ನಮ್ಗೆ ಗೊತ್ತಾಗ್ತಿದೆಯೋ ಇಲ್ವೋ ಅಂದ್ರೆ ಗೊತ್ತಾಗಿದೆಯಪ್ಪ. ನಾನು ಅದು ಪ್ರಮಾಸತ್ವಕ್ಕೆ ಪ್ರಮಾಣ ಅಪೇಕ್ಷೆ ಇಲ್ಲ.
ಪ್ರಮಾಚತ್ವವನ್ನು ಬಿಟ್ಕೊಂಡು ಅನುಭವಕ್ಕೆ ಯಾವುದೇ ಅಪೇಕ್ಷಿತನೇ ಬರುತ್ತೆ. ಅದು ಸ್ವತಃ ಸಿದ್ಧ ಶತಸಿದ್ಧ. ಅದು ಆತ್ಮಾನುಭವವಾಗುವುದು ಆತ್ಮಾನುಭವವಾಗುವುದು ಎಂದರೇನೆಂಬುದನ್ನು ಇಲ್ಲಿ ವಿವರಿಸಿದೆ. ಆತ್ಮನು ಅನುಭವ ರೂಪನೇ ಆಗಿರುವುದರಿಂದ ಅವನನ್ನು ಮತ್ತೊಂದು ಅನುಭವದಿಂದ ಬೆಳಗಿಸಿ ಅರಿತುಕೊಳ್ಳಬೇಕಾದದ್ದೇನೂ ಇಲ್ಲ ಎಂದು ಹಿಂದೆ ಹೇಳಿದ್ದಾಗಿದೆ. ಎಲ್ಲವನ್ನೂ ಅರಿಯುವ ಅನುಭವ ರೂಪವೇ ನಾನು ಎಂದು ಅರಿತರೆ ಆಯಿತು. ಆದರೆ ಅದೇ ಆತ್ಮನ ಅನುಭವ. ಆದರೆ ಅಲ್ಲ, ಅದೇ ಆತ್ಮನ ಅನುಭವವು. ಅದೇ ಆತ್ಮಾನುಭವ. ಹಾಗಾದ್ರೆ ಅದೇ ಅನುಭವ. ಇದಕ್ಕಿಂತ ಬೇರೆಯಾಗಿ ಮತ್ತೊಂದು ಅನುಭವವಿದೆ ಎಂಬುದೇ ಸುಳ್ಳು. ಇದನ್ನು ಹಿಂದೆಯೂ 12:8 ತಿಳಿಸಿರುತ್ತದೆ. ಹೀಗಿದ್ದರೂ ಆತ್ಮನು ಅನುಭವ ಸ್ವರೂಪನು ಎಂದು ನಾವು ಅರಿತುಕೊಂಡಾಗ ಅಂತಃಕರಣದಲ್ಲಿ ಚಿದಾಭಾಸದಿಂದೊಡಗೂಡಿದ ಒಂದಾನೊಂದು ವೃತ್ತಿಯೂ ಬೇಕಷ್ಟೇ ಆ ಆಗಂತುಕ ವಿಕಾರವನ್ನು ಆತ್ಮಾನುಭವ ಎಂದು ವ್ಯವಹರಿಸುವುದುಂಟು. ನಿಶ್ಚಯ ವೃತ್ತಿಯನ್ನು ಆತ್ಮಾನುಭವ ಅಂತ ಹೇಳೋದುಂಟು. ಆದ್ರೆ ನಿಶ್ಚಯ ವೃತ್ತಿ ಹೋಗ್ಬಿಡುತ್ತೆ. ಆದರೆ ಆ ವೃತ್ತಿಯು ಘಟಾದಿ ವೃತ್ತಿಗಳಂತೆ ಅನಿತ್ಯವಾಗಿರುತ್ತದೆ. ಘಟಜ್ಞಾನ ಅದು ಕೂಡ ಹೋಗ್ಬಿಡುತ್ತದೆ. ಘಟಜ್ಞಾನ ಅದು ಘಟಜ್ಞಾನ ಅಂತ ಹಾಗೆ ಕಂಟಿನ್ಯೂ ಆಗ್ತಾ ಇರಲ್ಲ. ಘಟಜ್ಞಾನ ಅದು ಹೋಗ್ಬಿಡುತ್ತೆ. ಹಾಗೆ ಆತ್ಮಜ್ಞಾನ ವೃತ್ತಿ ರೂಪವಾದ ಆತ್ಮಜ್ಞಾನ ಒಂದು ಗೊತ್ತಾಯ್ತು ಸಮಯ ಹೋಗ್ಬಿಡುತ್ತೆ. ಅದು ವೃತ್ತಿಯೂ ಉಳಿಯಲ್ಲ. ವಾಸನಾ ರೂಪದಿಂದ ಇದ್ದುಕೊಂಡು ಬೇಕಾದಾಗ ಮತ್ತೆ ಅನುಭವ ರೂಪವಾದ ವೃತ್ತಿ ರೂಪವನ್ನು ತಳೆಯಬಹುದಾಗಿರುತ್ತದೆ. ಶಿಷ್ಯರಿಗೆ ಉಪದೇಶ ಮಾಡ್ಬೇಕಾದ್ರೆ ಅವನು ತಗೊಂಡು ಹೇಳ್ಬೋದು. ಆ ವೃತ್ತಿ ಶಿಷ್ಯರಿಗೆ ಹೇಳ್ಬೇಕು. ಯಾವಾಗ ಜ್ಞಾನ ನಿಶ್ಚಯವಾದಾಗ ಒಮ್ಮೆ ಜ್ಞಾನವಾಗ್ಬಿಟ್ಟು ಅದು ಆತ್ಮ ಮರ್ಜಾಗ್ಬಿಡುತ್ತೆ. ಮತ್ತೆ ಶಿಷ್ಯರಿಗೆ ಆ ಅನುಭವವನ್ನು ಉಪದೇಶ ಮಾಡ್ಬೇಕಾದ್ರೆ ಮತ್ತೆ ಅಂತಃಕರಣ ವೇಷದಿಂದ ಅದು ಬರ್ಬೇಕು. ಅಂತಃಕರಣ ವೇಷ ಹಾಕೊಂಡು ಆ ಅನುಭವವನ್ನ ತೆಗೆದುಕೊಂಡು ಅದು ಉಪದೇಶ ಮಾಡ್ಬೇಕು. ಈ ವೃತ್ತಿರೂಪ ಅನುಭವವು ಅನುಭವ ರೂಪವಾದ ಆತ್ಮನಿಗೆ ವಿಷಯವೇ ಆಗಿರುತ್ತದೆ ಎಂಬುದನ್ನು ಮರೆಯಬಾರದು. ಗೊತ್ತಾಯ್ತು ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅನ್ನೋದನ್ನು ಮರೆಯಬಾರದು. ಅದು ಒಳ್ಳೆದಾಗಿರುತ್ತೆ. ಕಡೆ ಸೆಂಟೆನ್ಸ್ಗೆ ಅದು ವಿಷಯವಾಗಿರುತ್ತೆ ಹೊರತು ಅದು ಸ್ವರೂಪ ಅಲ್ಲ ಅಂತ. ನಿಶ್ಚಯವಾಯಿತು ಅನ್ನೋದು ಗೊತ್ತಾಗತ್ತೆ. ಆತ್ಮನ ತಪ್ಪಲಿಕ್ಕೆ ಬಿಟ್ಕೊಳ್ತು, ಆತ್ಮನಿಗೆ ನಿಶ್ಚಯ ಮಾಡ್ಕೊಳ್ತು ಅನ್ನೋದು ಅಬ್ಜೆಕ್ಟ್ ಆಗ್ಬಿಡುತ್ತೆ. ಅದು ಅನಾತ್ಮ ಆಗುತ್ತೆ. ಆ ನಿಶ್ಚಯ ವೃತ್ತಿ ಆತ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ಅಂತಃಕರಣಕ್ಕೆ ಸೇರಿದ್ದದು. ಅಂತಃಕರಣಕ್ಕೆ ಸೇರಿದ್ದಾದ್ದರಿಂದ ಅದು ಕೂಡ ಆ ವೃತ್ತಿ ಹೋಗ್ಬಿಡುತ್ತೆ. ಇದು ಅನುಭವ ಆದ್ಮೇಲೆ ಗೊತ್ತಾಗೋದು ಅಲ್ಲಿಗೂ ಏನು ಇದಾಗ್ಬೋದು. ಎಷ್ಟು ಯೋಚನೆ ಮಾಡೋದು ಅನುಭವ ಆದಾಗ ಹೌದು ಕರೆಕ್ಟ್ ಆಗಿ ಹೇಳ್ತಾರೆ. ನಾವಂತ ಇಷ್ಟು ಜನ ಯಾರು ಮುಂಚೆ ಮಾಡ್ಕೊತೀರೋ ಹೇಳಿ, ಅದು ಮತ್ತೆ ಹೇಳೇ ಇರಬೇಡಿ. ಆದ್ರೆ ಫಸ್ಟ್ ನನಗಾಯ್ತು ನಿಮ್ ಮುಂಚೆ ಹೇಳಿ. ಆಮೇಲೆ ಹೇಳಿದ್ರೆ ಆಗಿರಲ್ಲ, ಆದ್ರೆ ಹೇಳಕ್ಕಾಗಲ್ಲ. ವ್ಯವಹಾರಕ್ಕಾಗಿ ಹೇಳೋದ್ರಿಂದ ಈಗ ಇದಾಗಲ್ಲ. ನೀವು ಹೇಳಿದ್ರೆ ಅರ್ಥ ಆಯ್ತು, ಈ ಅಪ್ರತ್ಯ ಬಾಧಿತವಾಯ್ತು, ತಪ್ಪು ನಿಶ್ಚಯ ಬಿಟ್ಟೋಯ್ತು ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಆದಾಗ ಗುರುಗಳೇ ನನಗೆ ಅರ್ಥ ಆಯ್ತಿದ್ದು, ಇದುವರೆಗೂ ಏನೋ ಕಸತ್ ಮಾಡ್ತಿದ್ದೆ, ಈಗ ಗೊತ್ತಾಯ್ತು ಅಂತ ಇದು ಅನುಗ್ರಹ ಆಗಬೇಕು. ನಮಸ್ಕಾರ. ಒಳ್ಳೇದಪ್ಪ, ಚೆನ್ನಾಗಿತ್ತು ಇವತ್ತಿಂದು. ಒಳ್ಳೇದು. ಇನ್ನ ಎಷ್ಟೊಂದ್ ಪ್ರಸಂಗ ವಿಧಿನ ಇದ್ ಮಾಡ್ತಾರ ಗುರುಗಳೇ, ಇನ್ನು ತುಂಬಾ ಇದ್ಯಾ? ಅಂಕಲ್ ಮೈಕ್ ಆನ್ ಮಾಡ್ಕೊಂಡು ಬೈಬೇಡಿ. ಇಲ್ಲ ನಾನೇನು ಬೈತಾ ಇಲ್ಲ. ನಾವೊಂದ್ ಕ್ವಶನ್ ಇದೆ ಅಮ್ಮ. ಗುರುಗಳಿಲ್ಲ, ಹೊಟ್ಟೋದ್ರ ಗುರುಗಳು ಇಲ್ವಾ ಅಲ್ಲಿ? ಹೊಟ್ಟೋದ್ರ ಆಯ್ತಾ? ಮಧ್ಯಾಹ್ನ ಎಲ್ಲ ಕೆಲ್ಸ